ಹೋಗ್ಯಾರ. ಗಾಂಧಿ ಅಂತವರು ಬಹುಶಃ ಇಲ್ಲಿ ಯಾರಾದ್ರೂ ಗಾಂಧೀಜಿ ಅವರನ್ನು ನೋಡಿದವ್ರು ಇರ್ಬೋದು ಈ ಊರಿನಲ್ಲಿ ಅಂತೇಳಿ ನನಗೆ ನೋಡ್ಯಾರಂತ ನೋಡ್ರಿ. ಅಂತ ದೊಡ್ಡವರು ಒಬ್ರು ಗಾಂಧಿ ದಿಲ್ಲಿಯೊಳಗೆ ನಿಂತು ಹೇಳ್ತಾರ ಅಂತ ಕೇಳಿದ್ರೆ ಟೆರಿಕಾಟ್ ಬಟ್ಟಿ ತೊಡಬೇಡ್ರಿ ಅಂತ ಹೇಳಿದ್ರೆ ತೊಡಲಿಲ್ಲ. ನಮ್ಮ ಬಿಜಾಪುರದ ಮಸೀಬಿನೊಳ ನೀವೆಲ್ಲ ಕೇಳಿದಿರಿ, ಸ್ವತಂತ್ರ ಹೋರಾಟಗಾರರ ನಾಡು. ಸಂಧಿ ಗಿಡವನ್ನು ಕಡಿರಿ ಅಂತ ಕಡಿದು ಬಿಟ್ರು. ರಾಟಿಯಿಂದ ನೂಲನ್ನು ತೆಗೆದು ಬಟ್ಟಿಯನ್ನು ನೀವು ನೇಯ್ಬೇಕು, ನೇಯ್ದು ಉಟ್ಕೋಬೇಕು ಅಂದಾಗ ಗಾಂಧಿ ಮಾತನ್ನು ಕೇಳಿದ್ರೆ ಎಂಥವ್ರು ಗಾಂಧಿ ಅವರು. ಅದನ್ನೇ LLB ಪದವಿಯನ್ನು ಮುಗಿಸ್ಕೊಂಡು ನಮ್ಗೆ ಬಂದಿರ್ತಾರೆ ಗಾಂಧಿ. ಒಂದು ಕೆರೆ ದಂಡಿ ಮೇಲೆ ಹೊಂಟಿರ್ತಾರೆ. ನಮ್ಮ ಭಾರತದ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ಕೇಳ್ತಾ ಇದ್ದೇನೆ ತಾಯಿ. ಅಂದ್ರೆ ಒಬ್ಬ ತಾಯಿ ಒಂದು ಕೆರೆಯೊಳಗೆ ಸ್ನಾನ ಮಾಡ್ತಿರ್ತಾಳೆ. ಸ್ನಾನ ಮಾಡುವ ಮುಂದೆ ಎಷ್ಟು ಬಡತನ ಇರ್ತದೆ. ಇಂಡಿಯಾ ಈಸ್ ರಿಚ್ ಕಂಟ್ರಿ ಬಟ್ ಇನ್ಹೆಬಿಡಿಯಂಟ್ ಆರ್ ಪುವರ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಬ್ಬ ಎಕನಾಮಿಸ್ಟ್. ಭಾರತವು ಬಡ ಜನರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ. ಅರ್ಥ ಆಗುತ್ತೆ ನಾನು ಹೇಳೋದು. ಇಂಡಿಯಾ ಈಸ್ ರಿಚ್ ಕಂಟ್ರಿ ಬಟ್ ಇನ್ಹೆಬಿಡಿಯಂಟ್ ಆರ್ ಪುವರ್. ಒಬ್ಬ ಎಕನಾಮಿಸ್ಟ್ ಹೇಳ್ತಾನೆ, ಬಡ ಜನರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ. ಎಷ್ಟು ಬಡತನ ಇತ್ತು ನಮ್ಮೊಳಗಂತ ಕೇಳಿದ್ರೆ, ಅಮೇರಿಕದವ್ರ ಹಂದಿ ತಿನ್ನು ಗೋಧಿ ನಮಗ್ ಕೊಟ್ಟು ಕಳಿಸ್ತಿದ್ರು, ಅದನ್ನ ತಿಂದು ಬದುಕ್ತಿದ್ವಿ. ಇವತ್ತು ಅವ್ರಿಗೆ ಕೊಟ್ಟಷ್ಟು ನಾವು ದೊಡ್ಡವರಾಗ್ಯಾವ. ಆ ಮಾತು ಬೇರೆ, ಅದನ್ನ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನಾವು ಸಾಧಿಸ್ಬೇಕಾಗ್ಯದ. ಹಾಕೊಳಕ್ ಹಂಗಿರ್ಲಿಲ್ಲ ನಮ್ಗೆ, ಹಾಕೊಳಕ್ ಬಟ್ಟಿರ್ಲಿಲ್ಲ ತಾಯಿಂದ್ರೆ. ಇವತ್ತ ನಮ್ಮ ಮಕ್ಕಳಿಗೆ ಬಟ್ಟಿ ಅಂತ ಹಾಕ್ತೀವಿ ಅಂತ ಕೇಳಿ ಎಷ್ಟು ಕಿಸೆ ಇರ್ತಾವ? 100 ಕಿಸೆ ಇರ್ತಾವ. ಪ್ಯಾಂಟಿಗೆ ಇಲ್ಲೊಂದು ಬೆನ್ನ ಮ್ಯಾಗ ಒಂದು. ಏನ್ ಫ್ಯಾಷನ್, ಏನ್ ಬಂದದ ಇವತ್ತು? ಹೋಗ್ಬಿಟ್ಟದ, ಅದೆಲ್ಲ ಹೋಗ್ಯದ. ಶ್ರೀಮಂತಿಕೆ ಬಂದ. ಒಬ್ಬ ತಾಯಿ ಕೆರೆಯೊಳಗೆ ಸ್ನಾನ ಮಾಡಕತ್ತಿದ್ಲು. ಅವರೇ ಸ್ನಾನ ಮಾಡೋ ಮುಂದೆ ಹೆಂಗ್ ಮಾಡಕತ್ತಿದ್ಲು ಗಾಂಧಿ? ಅದೇ ವಯಸ್ಸಿನ ತರುಣ, LLB ಬ್ಯಾರಿಸ್ಟರ್ ಪದವಿನ ಇಂಗ್ಲೆಂಡಿಂದ ಮುಗಿಸ್ಕೊಂಡು ಭಾರತಕ್ಕೆ ಬಂದಿರ್ತಾರೆ. ಯಾಕೆ ಅವನ ಕೈಯಾಗ ಲಂಡ ಪಂಜಿ ತುಂಡು ಬಡಿಗಿ ಬಂತು ಅನ್ನೋದು ಹೇಳಾಕತ್ತೀರಿ ಮಕ್ಳು. ನೀವೆಲ್ಲ ತಿಳ್ಕೊರಿ. ಶಾಲೆಯೊಳಗೆ ಗಾಂಧಿ ಜಯಂತಿ ಮಾಡ್ತೀರಿ ಇಲ್ಲ? ಎಷ್ಟನೇ ತಾರೀಕಿಗೆ ಮಾಡ್ತೀರಿ? ಅದಕ್ಕೆ ಬೂಲ್ಗೈ ಆಗೈತೆ ಅಂತ ಮಾಡಿದ್ದೆ. ಮತ್ತೆ ನೋಡ್ರಿ, ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ಮಾಡ್ತೀವಲ್ಲ. ನೋಡಿ ಏನ್ ಹೇಳ್ತಾರೆ, ನೋಡಜ್ಜ ನೋಡು ನಿನ್ನ ಶಿವಧನಸ್ಸು ಪ್ರದರ್ಶನಾಲಯಕ್ಕಿಟ್ಟ ಒಂದು ಪೂಜ್ಯ ವಸ್ತು ಅಂತ ಹೇಳ್ತಾರೆ. ಚನ್ವೀರ್ ಕಣಿವಿ ಅವರು ಗಾಂಧೀಜಿ ಬಗ್ಗೆ ಬರ್ತಿರ್ತಾರೆ. ಗಾಂಧೀಜಿ LLB ಮುಗಿಸ್ಕೊಂಡು ಕೆರೆ ದಂಡೆ ಮೇಲೆ ಹಿಂಗೆ ಬರ್ತಿರ್ತಾರೆ. ಒಬ್ಬ ತಾಯಿ ಸ್ನಾನ ಮಾಡ್ತಿರ್ತಾರೆ. ಎಷ್ಟು ಬಡತನ ಇತ್ತು ನಮ್ಮಲ್ಲಿ ಭಾರತದಲ್ಲಿ. ಉಣ್ಣಾಕ್ ಊಟ ಇರ್ಲಿಲ್ಲ, ಉಟ್ಕೊಳಕ್ ಬಟ್ಟಿರ್ಲಿಲ್ಲ, ಹಾಕೊಳಕ್ ಜಂಪರ್ ಸುಧಾ ಇರಲಿಲ್ಲ. ಅವರೇ ಹೆಂಗ್ ಬದುಕ್ಯಾರ? ಬಿದಿರಿನವೇನೋ ಅಕ್ಕಿ ಬರ್ತಿದ್ವು ಅಂತ ಬರಗಾಲ ಬಂದಾಗ ಅದು ಆ ಬಿದಿರಿನ ಅಕ್ಕಿ ಅನ್ನ ಮಾಡ್ಕೊಂಡು ಊಟ ಮಾಡ್ಯಾರ. ನಾನು ಕೇಳಿದ್ದೀನಿ. ಅದು ಯಾಕೆ ಇವತ್ತ ನಾವು ಉಂಡ ಅನ್ನ ಎಷ್ಟು ಹಾಕೊಂಡ ಕೆಡಿಸ್ತೀವಿ. ಹಿಂದಿನ ಹಿರಿಯರು ಅನ್ನಿಲ್ಲದಕ್ಕೆ ಸತ್ತು ಹೋಗ್ಯಾರ. ನಾವು ತಿಳ್ಕೊಬೇಕು ತಾಯಿ. ಆಕಿ ಸ್ನಾನ ಮಾಡ್ತಿರ್ತಾಳ. ತಾಯಿ ಹೆಂಗ್ ಮಾಡ್ತಿರ್ತಾಳ ಅಂತ ಕೇಳಿದ್ರೆ, ಅರ್ಧ ಸೀರೆ ಇರ್ತದಲ್ಲ, ಸೀರೆಯೊಳಗೆ ಅರ್ಧ ಇರ್ತದಲ್ಲ, ಆ ಅರ್ಧ ಸೀರೆ ಮಾನ ಮುಚ್ಕೊಂಡಿರ್ತಾಳ ಆಕಿ. ಅರ್ಥ ಆಗತ್ತಲ್ಲ ನಾನು ಹೇಳೋದು? ತಮ್ಗೇನು ಹೇಳೋದು? ಸೀರೆಯೊಳಗೆ ಅರ್ಧ ಸೀರೆ ಮಾನ ಮುಚ್ಕೊಂಡಿರ್ತಾಳೆ. ಅರ್ಧ ಸೀರೆ ಕೆರೆ ದಂಡಿಗೆ ಒಂದು ಕಲ್ಲು ಹಾಕಿ ಹೊಲಸಾಗಿರ್ತದಲ್ಲ ಅದನ್ನ ತೊಳೆದಿರ್ತಾಳ. ಸ್ವಚ್ಛ ತೊಳಿತಿರ್ತಾಳ. ತೊಳೆದು ಅರ್ಧ ಸೀರೆ ಉಟ್ಕೊಂಡು ಅರ್ಧ ಸೀರೆ ಬಿಸಿಲಿಗೆ ಹಾಕಿರ್ತಾಳ. ಅದನ್ನ ತೊಳ್ಕೊಂಡು ಮತ್ತೆ ಅದನ್ನ ತೊಯ್ದಿದ್ದನ್ನ ಉಟ್ಕೊಂಡು ಮತ್ತೆ ಅರ್ಧ ಇರ್ತೈತಲ್ಲ ಹೊಲಸಾಗಿದ್ದು, ಅದನ್ನ ತೊಳೆದು ಏನ್ ಮಾಡ್ತಾಳಂತ ಕೇಳಿದ್ರೆ, ಸೀರೆಗೆ ಹಚ್ಚಾಕ ಸಬಕಾರ ಇರಲಿಲ್ಲ. ಸಬಕಾರ ಅಂದ್ರೆ ಅರ್ಥ ಆಗುತ್ತಲ್ಲ? ಸಬಕಾರ ಅಂದ್ರೆ ಸೋಪ್ ಅಂತಿರಲ್ಲ, ಸಾಬೂನ್ ಇರ್ಲಿಲ್ಲ. ಏನ್ ಹಚ್ಚಾಕತ್ತಿಲ್ಲ ಅಂತ ಕೇಳಿದ್ರೆ, ಆ ಕೆರೆ ದಂಡಿಯೊಳಗ ಮಣ್ಣು ಏನ್ ಸೌಳು ಇರ್ತದಲ್ಲ, ಬೆಳೀದದು ಸೌಳಿತ್ತು. ಈಗೆಲ್ಲ ಎಲ್ಲ ಕಡೆ ಕಾಣಿಸ್ತಿರ್ತದೆ. ಆ ಸೌಳನ್ನು ಹಚ್ಚಿ ತಿಕ್ಕಾಕತ್ತಿದ್ದು ಗಾಂಧಿ ಇದನ್ನು ದೂರದಿಂದ ನಿಂತ್ಕೊಂಡು ನೋಡಾಕತ್ತಿದ್ದ. ತಾಯಿ ಅರ್ಧ ಸೀರೆ ತೊಳೆದನ್ನು ಒಣಾಕಿ ಜಳಕ ಮಾಡಿ ಅರ್ಧ ಸೀರೆ ಮತ್ತೆ ಆ ಒಣಗಿ ಸೀರೆ ಉಟ್ಕೊಂಡು ಉಳಿದಿದ್ದರ್ಧ ತೊಳೆದು ಅದನ್ನು ಒಣಗಿಸ್ಕೊಂಡು ಹಾಕೊಂಡ್ಲು. ಅವತ್ತೇ ನಿರ್ಧಾರ ಮಾಡ್ತಾರೆ ಗಾಂಧೀಜಿಯವರು, ನನ್ನ ಭಾರತೀಯ ತಾಯಂದಿರಿಗೆ ಎಲ್ಲಿವರೆಗೂ ಮೈ ತುಂಬ ಸೀರೆ ಬರಂಗಿಲ್ಲ ಅಲ್ಲಿವರೆಗೆ ನಾನು ಬಟ್ಟೆಯನ್ನು ಉಟ್ಕೋಬಾರ್ದು ಅಂತ ಹೇಳಿ. ಏನ್ರಿ ಯವ್ವ ನಿಮ್ಮನ್ನ ನೋಡಿ ಅದು ಬಂದಿದ್ದು ನಾನು ಯಾಕೆ ಇದನ್ನೆಲ್ಲ ಹೇಳಾಕತ್ತೇನೆ. ತಾಯಿ ಮೈತುಂಬ ಸೀರೆ ಬರಲಿ, ಮರ್ಯಾದೆ ಮುಚ್ಚುವಷ್ಟು ಆ ಸೀರೆ ಬಂದ ಬಳಿಕ ನಾನು ಮೈತುಂಬ ಬಟ್ಟೆ ಹಾಕೋಬೇಕಂತ ಹೇಳಿ ತನ್ನ ಕೋಟ, ಪ್ಯಾಂಟ್, ಸೂಟ, ಬೂಟ ಎಲ್ಲ ಎಸದ್ರಂತ ಗಾಂಧೀಜಿ. ಒಂದು ತುಂಡು ಬಡಿಗೆ ಹಿಡ್ಕೊಂಡ್ರಂತ, ಲಂಡ್ ಪಂಜಿ ಉಟ್ಕೊಂಡ್ರಂತ, ಮ್ಯಾಲೊಂದು ಸೆಲ್ಲೆ ಹಾಕೊಂಡ್ರಂತ. ಅವರೇ ಗಾಂಧೀಜಿ ಆಗಿ ದೇಶಕ್ಕೆ 250 ವರ್ಷ ಆಳಿದ ಬ್ರಿಟಿಷರನ್ನ ಕ್ವಿಟ್ ಇಂಡಿಯಾ ಮೂಲಕ ಓಡಿಸಿ
ಚಳವಳಿ ಮೂಲಕ ಓಡಿಸಿ 1947 ಆಗಸ್ಟ್ 15 ರಾತ್ರಿ 12 ಗಂಟೆಗೆ ಆ ಧ್ವಜವನ್ನ ಇಳಿಸಿ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತ ವೀರಪುತ್ರ, ಭಾರತ ಮಾತೆ ವೀರಪುತ್ರ ಯಾರು ಅಂತ ಕೇಳಿದ್ರೆ ನಮ್ಮ ಮಹಾತ್ಮ ಗಾಂಧೀಜಿ. ತ್ಯಾಗ ಮಾಡ್ಯಾರ. ನಿನ್ನೆ ಹೇಳಿದ್ನಲ್ಲ, ಬಂಗಾರದ ಬಳಿ ಕೊಟ್ಟ ಯಾರು ಐರನ್ ಮ್ಯಾನ್ ಆಫ್ ಇಂಡಿಯಾದಂತ ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಇವರೆಲ್ಲ ಅಂತವರು ನಮ್ಮ ದೇಶದ. ಇನ್ನೊಬ್ಬ ಬರ್ತಾನೆ ಉಧಮ್ ಸಿಂಗ್ ಅಂತ ಬರ್ತಾನೆ, ಅವನ ಬಗ್ಗೆ ಹೇಳ್ಕೊತ ಕುಂತ್ರ ಭಾರಿ. 1913 ಪಂಜಾಬದ ಅಲ್ಲೇ ಒಂದು ಬೈಲ್ನಲ್ಲಿ ಮೀಟಿಂಗ್ ಸೇರಿರ್ತಾರ. ಸ್ವತಂತ್ರದ ಬಗ್ಗೆ ಭಾರತೀಯರೆಲ್ಲ ಕೂಡಿರ್ತಾರ. ಜನರಲ್ ಡಯರ್ ಅಂತ ಇರ್ತಾನ 13ರಲ್ಲಿ. ಅವ ಏನ್ ಮಾಡ್ತಾನ, ಫೈರ್ ಅಂತ ಹೇಳಿ ಆರ್ಡರ್ ಕೊಟ್ಟು ಬಿಡ್ತಾನ. ಸಾವಿರಾರು ಜನ ಭಾರತೀಯರು ಆ ಬೈಲಲ್ಲಿ ಸೇರಿರ್ತಾರ. ಒಂದೇ ಬಾಗಿಲ ಇರ್ತತಿ, ಅದಕ್ಕೆ ಒಂದು ಬಾವಿ ಇರ್ತತಿ. ಆ ಇದ್ರೊಳಗೆ ಒಂದೇ ಬಾವಿ ಇರ್ತದೆ. ಆ ಇಡೀ ದೊಡ್ಡ ಮೈದಾನಕ್ಕೂ ಒಂದೇ ಬಾಗಿಲ ಇರ್ತತಿ. ಹೋಗಾಕ ದಾರಿ ಎಲ್ಲಿ ಇರಂಗಿಲ್ಲ. ಎತ್ತರವಾದಂತ ಕಾಂಪೌಂಡ್ ಕಟ್ಟಿರ್ತಾರ. ಪಂಜಾಬ್ನಲ್ಲಿ ಗುಂಡು ಹೊಡಿಲಿಕ್ಕೆ ಫೈರ್ ಅಂತ ಆರ್ಡರ್ ಮಾಡಿಬಿಡ್ತಾನೆ. ಹಿಂಗ್ ಹೊಡಿತಾನ ಗುಂಡು. ಭಾರತೀಯರೆಲ್ಲ ಸ್ವತಂತ್ರಕ್ಕಾಗಿ ಕೂಡಿರ್ತಾರ. ಗುಂಡು ಹೊಡಿತಾರ, ಅಲ್ಲಲ್ಲೇ ಸತ್ತು ಬೀಳ್ತಾರೆ. ಹೆಣಗಳು ರಾಶಿ ಎಲ್ಲ. ಕೆಲವೊಬ್ರು ಸತ್ತರ್ಗತಿ ಬೀಳ್ತಾರೆ. ಅದರೊಳಗೊಬ್ಬ ಬಿಸಿ ರಕ್ತದ, ಉಕ್ಕಿನ ನರಗಳ, ಕಬ್ಬಿಣದ, ಸ್ನಾಯುವಿನ ಒಬ್ಬ ಯುವಕ ಇರ್ತಾನೆ. ಅವನ ಹೆಸರು ಉಧಮ್ ಸಿಂಗ್ ಅಂತ ಹೇಳಿ. ಅವ ಸತ್ತರ್ಗತೆ ಬಿದ್ದಿರ್ತಾನ. ಬಾವ್ಯಾಗೇನೆಲ್ಲ ಜನ್ಮ ಹೋಗಾಕ ತಾಳ್ಲಾರ್ದಕ್ಕೆ ಸಂಕಟಾಗಿ ಬಾವ್ಯಾಗೇನ್ ಬಿದ್ದಿರ್ತಾರಲ್ಲ, ಅವ್ರನ್ನ ಎತ್ತಿ ಎತ್ತಿ ತೆಗೆದು ಒಂದು ದೋತ್ರವನ್ನು ಇಸ್ಕೊಂಡು ಆ ದೋತ್ರವನ್ನ ನೀರಾಗ ಬಿಡೋದು. ಯಾರು ಅಬಕ್ಕಂತ ಪ್ರಾಣ ಬಿಡ್ತಾರಲ್ಲ, ಆ ದೋತ್ರವನ್ನ ಹಿಂಡಿ ನೀರು ಹಾಕ್ತಿರ್ತಾನ ಆ ಯುವಕ. ದಯರ್ ಹೋಗ್ಬಿಡ್ತಾನ. ಇವ ತನ್ನ ತಂದೆ ತಾಯಿಗಳೇನು ಬಿದ್ದಿರ್ತಾರ ಎಲ್ಲ ಭಾರತೀಯರನ್ನು ನೋಡ್ತಾನೆ. ಅವರು ಪ್ರಾಣ ಬಿಡ್ತಿರ್ತಾರೆ, ಅವರನ್ನು ನೋಡ್ತಾನೆ. ಉಧಮ್ ಸಿಂಗ್ ಅಂತಾನೆ, ಈ ಯಾವ ಫೈರ್ ಅನ್ನು ಮಾಡಿ ಇಷ್ಟು ನನ್ನ ತಂದೆ ತಾಯಿಗಳ ಕೊಂದಾನಲ್ಲ, ಅವನು ಕೊಂದೇ ನಾವು ಈ ದೇಶಕ್ಕೆ ನಾನು ಸ್ವತಂತ್ರ ತರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನ ಆ ಯುವಕ. ಬಹಳ ಬಡತನ ಇರ್ತದೆ. ಕಾರ್ಪೆಂಟರ್ ಕೆಲಸ ಮಾಡ್ತಾನೆ. ಏನು ಕಾರ್ಪೆಂಟರ್ ಅಂದ್ರೆ ಬಡಿತನ ಕೆಲಸವನ್ನು ಮಾಡ್ತಾನೆ. ಒಂದಿಷ್ಟು ರೊಕ್ಕ ಗಳಿಸ್ತಾನೆ. ರೊಕ್ಕ ಗಳಿಸಿ ಎಲ್ಲಿ ಹೊಕ್ಕಾನ ಅಂತ ಕೇಳಿದ್ರೆ ಆಗಿನ ಕಾಲದಾಗ ಇಂಗ್ಲೆಂಡ್ ಹೊಕ್ಕಾನಂತ. ಇಂದ್ರ ಕೇಳ್ರಿ ಕಥೆಯನ್ನ. ನಮ್ಮ ಭಾರತಕ್ಕೆ ಸ್ವತಂತ್ರ ಹೆಂಗ್ ತಂದು ಕೊಟ್ಟಾರ. ಇವತ್ತು ನಾವು ಪುರಾಣ ಮಾಡಾಕತ್ತೀವಿ, ಆರಾಮ್ ಕುಂತೀವಿ, ಮೊಬೈಲ್ನಾಗ ಮಾತಾಡಕತ್ತೀವಿ, ಹೊಟ್ಟೆ ತುಂಬ ಊಟ ಮಾಡಾಕತ್ತೀವಿ, ನಮ್ಮ ಹೊಲದಾಗ ನಾವು ಹೊರಗಾಕತ್ತೀವಿ, ನಮ್ಮ ವಿಧಾನಸೌಧ ನಾವು ಮಿನಿಸ್ಟರ್ ಆಗಿ, ನಾವೇ ಮುಖ್ಯಮಂತ್ರಿ ಆಗಿ, ಪ್ರಧಾನಮಂತ್ರಿ ನಾವು ಆಗೀವಿ ಅಂದ್ರೆ ಅದ್ರ ಹಿಂದೆ ಜೀವ ಕೊಟ್ಟಂತ ಜೀವಗಳು ಎಷ್ಟದಾವು. ಹೊಕ್ಕಾನೆ ಇಂಗ್ಲೆಂಡ್ ಹೊಕ್ಕಾನ. ಅಲ್ಲಿ ಕಾರ್ಪೆಂಟರ್ ಕೆಲಸ ಮಾಡ್ತಾನವ. ಕಾರ್ಪೆಂಟರ್ ಕೆಲಸ ಮಾಡಿ ಅಲ್ಲೊಂದು ಬಂದೂಕ್ ತಗೊಂತಾನ. ಬಂದೂಕ್ ಯಾಕೆ? ಅವನು ಹೊಡಿಬೇಕಲ್ಲ. ಛಲ ಇತ್ತಲ್ಲ. ನಮ್ಮ ತಂದೆ ತಾಯಿನೆಲ್ಲ ಹೊಡೆದಾನಂದಾಗ ಅವನ್ನ ಯಾಕೆ ಹೊಡಿಬಾರ್ದು ಅಂತ ಹೇಳಿ ಹೊಕ್ಕಾನ ಇಂಗ್ಲೆಂಡ್ಕ್ಕೆ. ಹೋಗಿ ಅಲ್ಲೊಂದು ಪಿಸ್ತೂಲ್ ಖರೀದಿ ಮಾಡ್ತಾನ. ಅವತ್ತ ಅವನಿಗೆ ದೊಡ್ಡದೊಂದು ಪ್ರಶಸ್ತಿ ಸಮಾರಂಭ ಇರ್ತದೆ. ಯಾರಿಗೆ? ಜನರಲ್ ಡಯರನಿಗೆ. ಇಂಗ್ಲೆಂಡಿನ ಆ ಅಧಿಕಾರಿಗಿರ್ತತಿ. ಆ ಜನರಲ್ ಡಯರ್ ದೊಡ್ಡ ವೇದಿಕೆ ಮೇಲೆ ಅವನಿಗೆ ಭಾರತದಲ್ಲಿ ದೊಡ್ಡ ಸಾಧನೆ ಮಾಡಿ ಬಂದಾನ. ನಮಗೆ ವ್ಯತೆ, ಅವ್ರಿಗೆ ಕತೆ. ನೋಡ್ರಿ ಹೆಂಗೈತಿ. ಒಬ್ಬರಿಗೆ ಕಣ್ಣೀರು, ಒಬ್ಬರಿಗೆ ಸನ್ಮಾನ. ದೊಡ್ಡ ಪ್ರಶಸ್ತಿ ಕೊಡ್ತಿರ್ತಾರ. ಇವ ಹೊಕ್ಕಾನ. ಹೋಗಿ ಹಾರ ಹಾಕ್ಬೇಕು, ನೆವದಲ್ಲಿ ಹೊಕ್ಕಾನ. ಟೊಂಕದಾಗ ಏನಿರ್ತದೆ ಅಂತ ಕೇಳಿದ್ರೆ ರಿವಾಲ್ವರ್ ಇರ್ತದೆ. ತಾಯಂದ್ರಿ ಪಿಸ್ತೂಲ್ ಇಟ್ಕೊಂಡು ಹೋಗಿರ್ತಾನ. ಹಾರ ಹಾಕಕ್ ತಗೊಂಡೋಗಿ ಹಾರ ಹಾಕಿದವನ ಟೊಂಕದಲ್ಲಿ ಪಿಸ್ತೂಲ್ ತಗೊಂಡು ದಂದ ಹೊಡೆದ್ಬಿಡ್ತಾನ. ಸತ್ತು ಬೀಳ್ತಾನೆ. ಅರೆಸ್ಟ್ ಮಾಡ್ತಾರ ಅವನನ್ನ. ದೊಡ್ಡ ಕಥೆ ಆಗ್ತದದು. ಅರೆಸ್ಟ್ ಮಾಡಿದಾಗ ಅವನಿಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವನನ್ನ ಗಲ್ಲಿಗೆ ಏರಿಸ್ತಾ ಇರ್ತಾರ. ಗಲ್ಲಿಗೇರಿಸು ಮುಂದೆ ಹೇಳ್ತಾನೆ, ನನ್ನಂತ ಉಧಮ್ ಸಿಂಗ್ ಹೋಗ್ಯಾನ ಅನ್ಬೇಡ್ರಿ. ಇಂಡಿಯಾದಾಗ ಪ್ರತಿಯೊಬ್ಬ ತಾಯಿಯ ಹೊಟ್ಟೆಯಲ್ಲಿ, ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಉಧಮ್ ಸಿಂಗ್ ಹುಟ್ಟಿ ಬಂದೇ ಬರ್ತಾನ ಅಂತ ಹೇಳಿ ತನ್ನ ಕೊನೆ ಪ್ರಾಣವನ್ನು ಕೊಡ್ತಾನೆ. ಇತಿಹಾಸದಲ್ಲಿ ಅವ ಏನಾಗ್ತಾನೆ ಅಂತ ಕೇಳಿದ್ರೆ ಉಧಮ್ ಸಿಂಗ್ ಆಗ್ತಾನ. ಅದಕ್ಕೆ ನಮ್ಮ ಗವಾಯಿಗಳು ಹೇಳಿದ್ರಲ್ಲ, ಜೈ ಭಾರತ ಮಾತೆ ಅಂತ ಹೇಳಿದ್ರಲ್ಲ. ಹೆಂಗಾದ್ಲು ಭಾರತ ಮಾತೆ? ಅದಕ್ಕಾದ್ಲು ಅಂತ ವೀರರ ಶೂರರ ಸಂಸ್ಕೃತಿಯ ನಾಡು ಯಾರ್ದು ಅಂತ ಕೇಳಿದ್ರೆ ನಮ್ಮ ಕನ್ನಡ ನಾಡು.
ನಮ್ಮ ಹುಡುಗರು ಇವತ್ತು ಬರೀ ಕುರ್ಕುರಿ ತಿಂದೆಲ್ಲ ಹೋಗ್ಬಿಟ್ಟದೆ. ಇವಾಗ ಕುರ್ಕುರಿ ಕೊಡಿಸ್ತೀರೇನು? ಕೊಡ್ತೀರಿ? ಕುರ್ಕುರಿ ಎಷ್ಟು ಮಂದಿ ತಿಂತೀರಿ? ಕೈ ಹತ್ತಿರ ನೋಡ. ಯಾರದ್ರ ಕೈಯ ನೋಡ್ರಿ ಬರೇ ಕುರ್ಕುರಿ ಪಾಕೆಟ್. ಅವು ಊಟ ಮಾಡೋದು ಬಿಟ್ಟಾವು, ಎಲ್ಲ ಬಿಟ್ಟಾವು. ಅದನ್ನ ಎಣ್ಣೆ ಒಂದಿಷ್ಟು ಖಾರ ಪುಡಿ ಹಾಕೊಂಡು ಬರೀ ಅನ್ನ ತಿನ್ನಕತ್ತಾವ ಹುಡುಗರು. ಚಪಾತಿ ತಿನ್ನಂಗಿಲ್ಲ, ರೊಟ್ಟಿ ತಿನ್ನಂಗಿಲ್ಲ. ಹೌದಲ್ವಾ? ನಾ ಹೇಳೋ ಸತ್ಯ ಐತಿಲ್ಲ ಅವರ? ಸತ್ಯ ಐತಿಲ್ಲ? ಮಕ್ಕಳೆಲ್ಲ ಊಟ ಬಿಟ್ಟಾವು. ನೀವು ನೋಡಿ ನೆನ್ಪಿಟ್ಕೋಬೇಕು. ನಾ ಹೇಳಿದ್ವಿ ಇವತ್ತು ಮಾತು ಮಕ್ಕಳ ಏನು ಕುರ್ಕುರೆ ತಿನ್ನೋದು ಬಿಡೋಕೆ ಮಾಡ್ಕೋದಿಲ್ಲ. ಅದು ಹಿಂಗಿರ್ತೈತಿಲ್ಲ, ಬಟ್ಟೆಗೆ ಸಿಗಿಸ್ಕೊತಿರ್ಲಿ. ಏನದ ಪಾಪುಡಿ? ಯವ್ವ ಅದನ್ನ ನಾಳೆ ನೀವು ಒಬ್ರು ಯಾರು ಪಾಪುಡಿ ತಗೋರಿ, ನಿಮ್ಗೆ ಪ್ರಯೋಗ ಮಾಡ್ರಿ. ಹಂಗೆ ಒಂದು ಪಾಪುಡಿ ತಗೋರಿ, ಅದನ್ನು ತೊಗೊಂಡೋಗಿ ನಿಮ್ಮ ಮನ್ಯಾಗ ಒಂದು ದೀಪ ಹಚ್ಚ್ರಿ. ಆ ಪಾಪುಡಿ ಸುಡ್ರಿ. ಹಿಂಗೆ ಸುಡ್ತೀರಿ, ನಾಳೆ ನೋಡ್ರಿ, ಸುಟ್ಟು ನೋಡ್ರಿ. ಆ ಸುಟ್ಟಿದ ಬಳಿಕ ಆ ಪಾಪುಡಿಯಿಂದ ಏನು ಬೀಳ್ತೈತಿ ನೋಡ್ರಿ. ಅದ್ರೊಳಗೆ ಏನಿರ್ತೈತಿ ಅಂತ ಕೇಳಿ ಡಾಂಬರ್ ಇರ್ತೈತಿ ರೋಡಿಗೆ ಹಾಕೋದು. ಅರ್ಥ ಆಗತ್ತೆ? ಬೇಕಾದ್ರೆ ನಾಳೆ ಸುಟ್ಟು ನೋಡ್ರಿ. ನಾನೇನು ಹೇಳಿ ನಾ ಪ್ರಯೋಗ ಮಾಡಿ ಹೇಳಕತ್ತೀನಿ ಇದನ್ನೆಲ್ಲಾನು. ಅವ್ರಿಗೆ ಡಾಂಬರ್ ತಿನ್ನಿಸ್ತೀರಿ, ರೊಕ್ಕ ಕೊಡ್ತೀರಿ, ಅವು ಏನು ತಿಂತಾವು? ಇನ್ನು ತಿನ್ನಂಗಿಲ್ಲಲ್ಲ? ಪ್ರತಿಜ್ಞೆ ಮಾಡ್ರಿ ನೋಡೋಣ. ನಾನಿದ್ರೆ ಕೈ ಎತ್ತಿ ಹೇಳ್ರಿ. ತಿನ್ನಂಗಿಲ್ಲ, ಕಾಡಂಗಿಲ್ಲ. ಏನು ತಿನ್ಬೇಕು ನೀವು ಅಂತ ಕೇಳಿದ್ರೆ ರೊಟ್ಟಿ ತಿನ್ಬೇಕು, ಚಪಾತಿ ತಿನ್ಬೇಕು. ನಮ್ಮ ಅಜ್ಜಿ ಮಾಡ್ತಿದ್ಲು ರೊಟ್ಟಿ, ನಮ್ಮ ಅಜ್ಜ ಆಗಿದ್ದ ತಿಂದು ಜಗಜ್ಜಟ್ಟಿ. ನಮ್ಮವ್ವ ಮಾಡ್ತಾಳ ಇಡ್ಲಿ ವಡ, ನಮ್ಮ ಅಪ್ಪಗೇನ ತಿಂದು ಪ್ಲಾಸ್ಟಿಕ್ ಕೊಡ. ಹೌದಲ್ಲ? ಆಗಿವಿಲ್ಲ? ಅದಕ್ಕೆ ನಾವು ಏನಾಗ್ಬೇಕ? ಹಣ್ಣು ತಿನ್ಬೇಕು, ಮನ್ಯಾಗ ಹಾಲು ಕುಡಿಬೇಕು, ಗಟ್ಟಾಗ್ಬೇಕು, ಒಣಕಿ ಒಬ್ಬವಾಗ್ಬೇಕು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೇಕು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೇಕು, ಅಹಲ್ಯಬಾಯಿ ಹೋಳ್ಕರ್ ಆಗ್ಬೇಕು, ನಾವು ಕಿರಣ್ ಬೇಡಿ ಆಗ್ಬೇಕು, ಗೌರಿ ತ್ರಿವೇದಿ ಆಗ್ಬೇಕು. ಏನೆಲ್ಲ ಆಗ್ಬೇಕ್ರಿ? ಹೌದಲ್ಲ? ಚಲೋ ಊಟ ಮಾಡಿದ್ರೆ ಚಲೋ ಶಕ್ತಿ ಬರ್ತದೆ. ಇಲ್ಲಂದ್ರೆ ಏನ್ ಬರ್ತದೆ? ಬರಂಗಿಲ್ಲ. ಬರೇ ಒಂದಿಷ್ಟು ಅನ್ನ ತಿನ್ನೋದ ಏನೋ ಬರಂಗಿಲ್ಲ. ಅದಕ್ಕೆ ಹಾಲು ಕುಡಿಬೇಕು, ಚಲೋ ಕಾಯಿಪಲ್ಯ ತಿನ್ಬೇಕು, ತರಕಾರಿ ತಿನ್ಬೇಕು. ಅರ್ಥ ಆಗುತ್ತಲ್ಲ? ಮಕ್ಕಳೇ, ಅದನ್ನ ನಿಮ್ಮ ಮನೆಯೊಳಗೆ ಕೇಳ್ಬೇಕು ನೀವು. ಮಮ್ಮಿ ತುಂಬ ಕಾಯಿಪಲ್ಯ ಹಾಕೆಲ್ಲ ಮಾಡ್ರಿ, ಅದನ್ನೆಲ್ಲ ಕರಿಬೇವು ಆರಿಸಿ ಇಡೋದು. ಹಿಂಗೆ ಇಡ್ತೀರಿಲ್ಲ? ಎಂದು ಇಡ್ಬಾರ್ದು. ಕರಿಬೇವು ತಿಂದ್ರೆ ಐರನ್, ಕಬ್ಬಿಣ ಅಂಶ ಇರ್ತೈತಿ. ನಮ್ಮ ಎಲಬು ಗಟ್ಟಿ ಹಾಕಾವು. ಎಲ್ಲ ಊಟ ಮಾಡ್ಬೇಕು, ಎಲ್ಲ ಊಟ ಮಾಡ್ಬೇಕು. ನೋಡ್ರಿ, ಆಕು ಊರಾಗೆಲ್ಲ ಮೇಯ್ತೈತಿ. ಮೈದು ಒಂದು ಕಡೆ ಮಕ್ಕೊಂಡು ಏನು ಮಾಡ್ತೈತಿ ಅದ ಮಲ್ಕ ಹಾಕತ್ತಿಲ್ಲ. ನೋಡ್ರಿ ಯಾಕೆ ಹಂಗೆ ಮಾಡ್ತದ ದನಗಳ? ಅದಕ್ಕೆ ನಾ ಹೇಳಕತ್ತೀನಿ, ನಮ್ಮ ಸಂಸ್ಕೃತಿ ಅಂತ ಕೇಳಿದ್ರೆ ಇಡೀ ಪ್ರಪಂಚವನ್ನ ಜ್ಞಾನದಿಂದ ಆಳಿದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಯಾರು ಜ್ಞಾನಕ್ಕಾಗಿ ಹಸಿವುಳ್ಳವರೋ ಅವರು ಭಾರತೀಯರು ಅಂತ ಹೇಳ್ತಾ ಇದ್ದಾರೆ. ಅಂತ ಸಂಸ್ಕೃತಿಯಲ್ಲಿ ಒಮ್ಮೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬರ್ತಾ ಇರ್ತಾನೆ. ಅವನ ಗುರುವಾಗಿರ್ತಕ್ಕಂಥ ಅರಿಸ್ಟಾಟಲ್, ಅವನ ಗುರುವಾಗಿರ್ತಕ್ಕಂಥ ಪ್ಲೇಟೋ. ಹೌದಲ್ಲ? ಇದೆಲ್ಲ ಗುರು ಪರಂಪರೆ ಬರ್ತದೆ. ಅಲೆಕ್ಸಾಂಡರ್ ಕೇಳ್ತಾ ಇದ್ದಾನೆ, ನಾನು ಗುರುಗಳೇ ಭಾರತಕ್ಕೆ ಹೊಂಟೀನಿ, ಏನ್ ತರಲಿ ಅಂತ ಕೇಳ್ತಾನೆ. ಏನು ತರಲಿ ಗುರುಗಳೇ ಭಾರತದಿಂದ? ನೋಡಿ, ಅವರ ಈ ಬೈಲಿ ಏನ್ ತಾಡ್ಫಲ ಶಾರ ಅಷ್ಟಡಾಲ ಬಟ್ಟೆಯನ್ನು ಮಡಿಚಿ ಒಂದು ಕಡ್ಡಿ ಡಬ್ಬೆಗಿಡುವಂತದ್ದು ಒಂದು ಬಟ್ಟೆ ಇತ್ತಂತ ನಮ್ಮ ಭಾರತ ದೇಶದಲ್ಲಿ. ಹಾಸಿದ್ರಿ ಬೈಲ್ ಎಷ್ಟಾಕಿತ್ತು, ಮಡ್ಚಿದ್ರೆ ಎಷ್ಟಾಕಿತ್ತು ಅಂತ ಕೇಳಿ ಒಂದು ಕಡ್ಡಿ ಡಬ್ಬಿ ಒಳಗೆ ಅದನ್ನ ಇಡ್ಬೋದಿತ್ತಂತ. ಅಷ್ಟು. ಅದಕ್ಕೆ ಮಸ್ಲಿನ್ ಬಟ್ಟೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ, ಹಿರಿಯರಿಗೆ ಗೊತ್ತಿರ್ತದಿಲ್ಲೇ. ಅಂತ ಬಟ್ಟೆಯನ್ನ ನೇಯುವಂತ ನಾಡು. ಮಸ್ಲಿನ್ ಬಟ್ಟೆ ತರಲು ಅಲ್ಲಿ ಸಾಂಬಾರ ಪುಡಿ, ಸಾಂಬಾರ ಪದಾರ್ಥವನ್ನು ತರಲು, ಮುತ್ತು ರತ್ನಗಳನ್ನು ತೊಂಬರ್ಲಿ ಗುರುಗಳೇ. ಏನ್ ತೊಂಬರ್ಲಿ? ಭಾರತದಿಂದ ಯುದ್ಧ ಮಾಡಿ ನಾನು ಮರಳಿ ಬರೋ ಮುಂದೆ ಏನ್ ತರಲಿ ಅಂತ ಹೇಳಿ ಅಲೆಕ್ಸಾಂಡರ್ ಅರಿಸ್ಟಾಟಲ್ ಕೇಳಿದಾಗ ಅರಿಸ್ಟಾಟಲ್ ಹೇಳ್ತಾರೆ, ನೀ ಏನೂ ತರಬೇಡ, ವಜ್ರ ತರಬೇಡ, ಮುತ್ತು ತರಬೇಡ, ಬಂಗಾರ ತರಬೇಡ, ಮಸ್ಲಿನ್ ಬಟ್ಟೆ ತರಬೇಡ, ಸಾಂಬಾರ ಪದಾರ್ಥ ತರಬೇಡ, ಏನು ತರಬೇಡ. ಆ ಭಾರತದಲ್ಲಿರ್ತಕ್ಕಂಥ ಕೈಲಾಸವನ್ನು ನಿರ್ಮಾಣ ಮಾಡಿದಂತ ಒಬ್ಬ ಸಂತನನ್ನು ಕರ್ಕೊಂಬ, ನಮ್ಮ ದೇಶವೂ ಕೂಡ ಸಂತರ ನಾಡಾಗ್ತದೆ ಅಂತ ಹೇಳಿ ಅಡಿಗಡಿಗೆ ತುಂಬಿದಂತಹ ಸಂತ ಇರ್ತಾರಲ್ಲೇ, ಅವ್ರನ್ನೊಬ್ಬನ್ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಅರಿಸ್ಟಾಟಲ್. ಇಲ್ಲಿಗೆ ಬರ್ತಾನ, ಬಂದೊಬ್ಬ ಸಂತನನ್ನ ಕರೀತಾನ. ಇಲ್ಲ, ನಾನು ಬಹಳ ದೊಡ್ಡ ಶ್ರೀಮಂತ ಅದೇನೆ, ಈ ಜಗತ್ತನ್ನೇ ಗೆದ್ದಿದ್ದೇನೆ, ಅಟ್ಲಾಸ್ ನನ್ನ ಕೆಳಗಡೆ ಇದೆ, ಕಾಲ್ ಕೆಳಗಡೆ ಇದೆ. ಸಂತನೇ,
ನೀವು ನನ್ನ ದೇಶಕ್ಕೆ ಬರಬೇಕು ಅಂತ ಹೇಳ್ತಾರೆ. ನಾನು ಇದ್ದಿದ್ದೇ ಕೈಲಾಸ ಆಗ್ಯದ, ನಾನು ನಿನ್ನ ದೇಶಕ್ಕೆ ಬರೋದಿಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಕೇಳಿದ್ರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಪೀಗರಿಯಸಿ, ಅದಕ್ಕೆ ನಾನು ನನ್ನ ಭಾರತ ಮಾತೆಯಲ್ಲಿರ್ತೀನಿ ಹೊರತು ನಿನ್ನ ಭೋಗ ರಾಷ್ಟ್ರಕ್ಕೆ ನಾ ಬರಂಗಿಲ್ಲ, ನನ್ನ ಯೋಗ ರಾಷ್ಟ್ರದಲ್ಲಿ ನಾನು ಬದುಕಿ ಸಾಯ್ತೀನಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಂತ ಪರಂಪರೆ ಯಾರ್ದು ಅಂತ ಕೇಳಿದ್ರೆ ಗುರು ಪರಂಪರೆ. ಇಲ್ಲಿ ಗುರು ಪರಂಪರೆ, ಅದಕ್ಕೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಪ್ರಾರಂಭದಲ್ಲಿ. ಏನು ಹೇಳಾಕತ್ತಾನ ಅಂತ ಕೇಳಿದ್ರೆ ಗುರುಸ್ತುತಿಯನ್ನ ಮಾಡ್ಕೊಂಡು ಬರ್ತಾನೆ. ಏನು ಗುರು ಅಂದ್ರೆ? ಗುರು ಅಂದ್ರೆ ಈ ಚರಿತ್ರೆಯನ್ನು ಬರಿತಾ ಇದ್ದೇನೆ, ಇಟಗಿ ಭೀಮಾಂಬಿಕೆ ಚರಿತ್ರೆಯನ್ನು ನಾನು ಬರಿತಾ ಇದ್ದೇನೆ. ಆ ಚರಿತ್ರೆಯನ್ನು ಬರೀಲಿಕ್ಕೆ ಮಂಗಲವನ್ನ ಕೊಡು. ನಿಮ್ ಮನೆಗೆ ಗಾಡಿ ತಗೊಂಡ್ ಬರ್ತೀರಿ, ನೀವು ಕಾರು ಮೋಟರ್ ಬೈಕೋ ಏನೋ ತಗೊಂಡ್ಬರ್ತೀರಿ, ಹಂಗೆ ಹೊಡ್ಯಾಕತ್ ಬಿಡ್ತೀರಿ. ಗಾಡಿ ಹೊಸ ತಂದಿರ್ತೀರಿ ಶೋರೂಮ್ ಇಂದ, ಏನ್ ಮಾಡ್ತೀರಿ ಅದನ್ನ ಇಲ್ಲಿ ತಂದು ನಿಲ್ಲಿಸ್ತೀರಿ. ಇಲ್ಲಿ ಪೂಜೆ ಮಾಡೋರು ಇರ್ತಾರ, ಅವ್ರ ಕಡೆಯಿಂದ ಪೂಜೆ ಮಾಡಿಸ್ತೀರಿ, ಅದಕ್ಕೊಂದು ಹೂವಿನ ಹಾರ ಹಾಕ್ತೀರಿ, ಹಾಕಿ ಏನ್ ಮಾಡ್ತೀರಿ ಅದನ್ನ ಚಲೋ ಮಾಡ್ತೀರಿ. ಒಂದು ಗಾಡಿ, ಒಂದು 10 ವರ್ಷ ಬರುವಂತ ಗಾಡಿಯನ್ನು ಪೂಜೆ ಮಾಡಿ ಚಲೋ ಮಾಡ್ತೀರಿ. ಈ ದೇಹವನ್ನ ಪೂಜೆ ಮಾಡುವಂತವ, ಪೂಜ್ಯಗೊಳ್ಳುವಂತವ ಯಾರು ಅಂತ ಕೇಳಿದ್ರೆ, ಇದು ಪೂಜ್ಯತೆ ಅಂತಂದು ಕೊಡತಕ್ಕಂಥವ ಯಾರಾದ್ರೂ ಇದ್ರೆ ನಮ್ಮ ಭಾರತ ದೇಶದಲ್ಲಿ ಅವನಿಗೆ ಗುರು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಗುರುವೇ ನೀನು ಕಾರಣದಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣದಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣದಯ್ಯ, ಗುರುವೇ ನೀನು ಕಾರಣದಯ್ಯ. ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು. ಗುರುವೇ ನೀನು ಕಾರಣದಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣದಯ್ಯ, ಗುರುವೇ ನೀನು ಕಾರಣದಯ್ಯ. ಅಂಗಗುಣವು ಹೋಗಿ ಲಿಂಗಗುಣವು ಬರಲು. ಗುರುವೇ ನೀನು ಕಾರಣದಯ್ಯ. ಅಂಗಗುಣವು ಹೋಗಿ ಲಿಂಗಗುಣವು ಬರಲು. ಗುರುವೇ ನೀನು ಕಾರಣದಯ್ಯ, ಗುರುವೇ ನೀನು ಕಾರಣದಯ್ಯ. ಕಾಯಭಾವ ಹೋಗಿ ಕಾಯಕ ಭಾವ ಬರಲು. ಕಾಯಭಾವ ಹೋಗಿ ಕಾಯಕ ಭಾವ ಬರಲು. ಗುರುವೇ ನೀನು ಕಾರಣದಯ್ಯ ನನ್ನ ಭವನ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣದಯ್ಯ. ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಬರಲು. ಮುಖ್ಯ ನೀನ ಕಾರಣದಯ್ಯ. ಅಜ್ಞಾನ ಹೋಗಿ ಸುಜ್ಞಾನವ ಬರಲು. ಅಜ್ಞಾನ ಹೋಗಿ ಸುಜ್ಞಾನವ ಬರಲು. ಗುರುವೇ ನೀನು ಕಾರಣದಯ್ಯ ನನ್ನ ಭವನ ಬಂಧನ ಬಿಡಿಸಲು. ಬಂಧನ ಬಿಡಿಸಲು, ಬಂಧನ ಬಿಡಿಸಲು. ಗವಾಯಿಗಳು ಹಾಡಿದ್ರಲ್ಲ, ಗುರುವೇ ನೀನು ಕಾರಣನಯ್ಯ ಎನ್ನ ಭವದ ಬಂಧನ ಬಿಡಿಸಲು. ಹಾಡಿಲ್ಲ? ಈ ಭವದ ಬಂಧನ ಹೋಗ್ಬೇಕಾದ್ರೆ ಅಂತ ಕೇಳಿದ್ರೆ ಏನ್ ಬೇಕು ಜೀವನದಾಗ ಅಂತ ಕೇಳಿದ್ರೆ ಗುರುಕೃಪಾ ಬೇಕು.
ಗುರು ಸೇವೆಯನ್ನ ಮಾಡಬೇಕು. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಅಂತ ಹೇಳುತ್ತಾರೆ. ಗುರು ದೊಡ್ಡವನ ಏನ್ ಪರಮಾತ್ಮ ದೊಡ್ಡವನ ಅಂತ ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಗುರು ದೊಡ್ಡವನ ಅಥವಾ ಪರಮಾತ್ಮ ದೊಡ್ಡವನ ಅಂದ್ರೆ ಯಾರು ದೊಡ್ಡವರು? ಯಾರು? ಗುರು ದೊಡ್ಡವ. ಅವು ದೊಡ್ಡವನ ಅಪ್ ದೊಡ್ಡವನ ಅಂದ್ರೆ ಏನ್ ಹೇಳ್ತೀರಿ? ಬಂತ್ ನೋಡ್ರಿ ಅಂತೀರಿ. ಬಂತ್ ನೋಡ್ರಿ. ಗುರು ಹೌದಲ್? ಗುರು ದೊಡ್ಡವನ್ ಮಕ್ಳು ಉತ್ತರ ಕೊಡ್ತಾರೆ, ನಮ್ಗೆ ಬಹಳ ಖುಷಿ ಆಗ್ತದೆ ಇಲ್ಲಿ. ಗುರು ದೊಡ್ಡವ. ಯಾಕೆ ಗುರು ದೊಡ್ಡವ? ನಾ ಹೇಳಂಗಿಲ್ಲ. ಇದನ್ನ ಯಾರು ಹೇಳ್ತಾರ ಅಂತ ಕೇಳಿದ್ರೆ ಉತ್ತರ ಭಾರತದಲ್ಲಿ ಒಬ್ಬ ಕಬೀರ ಅಂತ ಹೇಳಿ ಹೋಗ್ತಾನೆ. ಆ ಕಬೀರ ಒಂದು ದೋಹೆಯನ್ನು ಬರೀತಾನೆ. ಏನ್ ಬರೀತಾನೆ ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ಬರೀತಾನೆ ಹಿಂದಿಯೊಳಗವ. ಗುರು ಗೋವಿಂದ ಗೋ ಕಡೆ ಕಾಕೆ लागे पाए बलिहरि गुरु आप दे गोविंद दी हो न पाए कबीरा गोविंद दी हो न पाए. ಒಮ್ಮೆ ಕಬೀರ್ ಕೇಳಿದ್ರಂತ ಗುರು ದೊಡ್ಡವನ ಪರಮಾತ್ಮ ದೊಡ್ಡವನ ಅಂತ ಕೇಳಿದಾಗ ಆ ಕಬೀರ ಹೇಳ್ತಾನ, ತಾಯಂದಿರ ನೀನು ಮುಂದೆ ಗುರುವನ್ನ ಗೋವಿಂದನನ್ನ ನಿಲ್ಲಿಸಿದ್ರೆ ನೀ ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀರಿ ಅಂತ ಹೇಳಿದಾಗ ಕಬೀರ ಅಂತಾನ, ನಾನು ಗೋವಿಂದನಿಗೆ ಪರಮಾತ್ಮನಿಗೆ ನಮಸ್ಕಾರ ಮಾಡಂಗಿಲ್ಲ, ನಾನು ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಕೇಳಿದ್ರೆ ಗುರುವಿಗೆ ಮೊಟ್ಟ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾನ. ಅದಕ್ಕೆ ನಿಮ್ ಪ್ರಶ್ನೆ ಕೇಳಿದ್ರೆ ತಂದೆ ದೊಡ್ಡವನ ತಾಯಿ ದೊಡ್ಡಾಕೆ ಅಂತ ಕೇಳಿದ್ರೆ ಅದಕ್ಕೆ ಇಲ್ಲಿ ಉತ್ತರ ಹೇಳ್ತಾನ. ಕಬೀರ ಹೇಳ್ತಾನ, ನಮ್ಮ ಮನೆಯೊಳಗೆ ನಾವೆಲ್ಲ ಹುಟ್ಟಿವಿ ಅಲ್ಲ, ನಾವು ಹುಟ್ಟಿದ ಬಳಿಕ ನಮ್ಮ ತಾಯಿ ನಮಗೆ ಸಂಸ್ಕಾರ ಕೊಡ್ತಾಳೆ. ಕೊಟ್ಟಿರಿ ಇಲ್ಲ? ಸಂಸ್ಕಾರ ಕೊಡ್ತಾಳೆ ಇಲ್ಲ? ತಾಯಿ ದೊಡ್ಡಾಕಿ ಸಂಸ್ಕಾರ ಕೊಡ್ತಾಳಾಕಿ ಹೇಳ್ತಾಳೆ, ಇವ ನಿಮ್ಮ ಅಣ್ಣ, ಈಕಿ ನಿಮ್ಮ ಅಕ್ಕ, ಇವ ನಿಮ್ಮ ದೊಡ್ಡಪ್ಪ, ಇವ ನಿಮ್ಮ ಕಾಕ, ಇವ ಹಿಂಗ, ಇವ ನಿಮ್ಮ ತಮ್ಮ ಅಂತ ಹೇಳಿ ಕಲಿಸ್ಕೊಡ್ತಾಳ ನೋಡ್ರಿ. ಆಕಿ ಕಲಿಸ್ಕೊಟ್ಟಾಗ ಅಪ್ಪಗಪ್ಪ ಅಂತೀವಿ, ಅವ್ಗವ್ವ ಅಂತೀವಿ, ಅಕ್ಕಗಕ್ಕ ಅಂತೀವಿ, ಇವ ನಿಮ್ಮ ಅಪ್ಪ ಅಂತ ಹೇಳಿ ಕಲಿಸ್ಕೊಡ್ತಾಳಲ್ಲ ತಾಯಿ. ಆಕಿ ಕಲಿಸ್ಕೊಟ್ಟಾಗ ಇವ ನಿಮ್ಮಪ್ಪ ಅಂತ ಹೇಳಿದಾಗ ಅವನಿಗೆ ಅಪ್ಪ ಅಂತೀವೆಲ್ಲ. ಅಪ್ಪನ ತೋರಿಸ್ಕೊಡಕ್ಕೆ ಯಾರು ಅಂತ ಕೇಳಿದ್ರೆ ತಾಯಿ. ಅದಕ್ಕೆ ತಾಯಿ ದೊಡ್ಡವಳು. ಹಾಗೆ ಜಗತ್ತಿನ ಅಪ್ಪನನ್ನ ತೋರಿಸಿಕೊಡವ ಯಾರು ಅಂತ ಕೇಳಿದ್ರೆ ಗುರು ಮಾವುಲಿ, ಗುರು ತಾಯಿ ಅದಾಳ. ಆ ತಾಯಿ, ಆ ಗುರು ತಾಯಿ ಏನ್ ಕೊಡಿಸ್ಕೊಡ್ತಾಳ ಅಂತ ಕೇಳಿದ್ರೆ ಗೊತ್ತಿಲ್ಲದ ಪರಮಾತ್ಮ ಇಂತಲ್ಲ ಅದಾನ, ಇವ ನಿಮ್ಮ ಜಗತ್ತಿನ ತಂದೆ, ಇವನ ನನಿ ಅಂತ ಹೇಳಿ ಕಲಿಸ್ಕೊಡ್ತಾಳ. ಈ ಕಿವ್ಯಾಗ ಓಂ ನಮ ಶಿವಾಯ ಮಂತ್ರವನ್ನು ಹೇಳ್ಕೊಡ್ತಾನ ಗುರು. ಅದಕ್ಕೆ ಗುರು ದೊಡ್ಡವ, ಗುರು ದೊಡ್ಡವ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಗುರು ಸೇವೆಯನ್ನು ಮಾಡಬೇಕಂತ ಜೀವನದಾಗ ಏನ್ ಮಾಡ್ಬೇಕ್ರಿವಾ? ಗುರು ಸೇವೆಯನ್ನ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆಳವಾಗಿ ಗುರುವಿನ ಹತ್ತಿರರು ಎಂದ ಸರ್ವಜ್ಞ. ಹಂಗಿರ್ಬೇಕು. ಗುರುವಿನ ಸೇವೆ ಮಾಡ್ಬೇಕಂತ ಅವನ ಸೇವಾ ಮಾಡ್ಬೇಕು. ಸೇವಾ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ಕೃಪಾ, ಗುರುವಿನ ಕೃಪೆ ಆಗ್ತದೆ. ಪರಮಾತ್ಮನಿಗಿಂತ ಗುರು ದೊಡ್ಡವ ಅಂತ ಹೇಳಿದ್ರೆ ಒಂದಿನ ಒಂದು ಕತೆ, ಸಣ್ಣ ಕತೆ ಹೇಳ್ತೇನೆ ನಿಮಗೊಂದು. ಶಿಷ್ಯನ ಮನೆಗೆ ಗುರು ಬಂದಂತ. ಗುರು ಬಂದು ಬಿಟ್ಲೆ ಅವನ ಪಾದಕ್ಕೆ ನೀರು ಹಾಕಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಗುರುವನ್ನ ಸ್ವಾಗತ ಮಾಡಿ, ಬಹಳ ದಿವ್ಸಕ್ಕೆ ಗುರು ಬಂದಿದ್ನಲ್ಲ, ಶಿಷ್ಯ ಏನ್ ಮಾಡಾಕತ್ತಿದ ಅಂತ ಕೇಳಿದ್ರೆ ಗುರುವಿನ ಪಾದ ಒತ್ತಾಕತ್ತಿದ. ಮಠ ಮಧ್ಯಾಹ್ನ ಗುರು ಸೇವೆಯನ್ನು ಮಾಡಾಕತ್ತಿದ. ಗುರು ಸೇವೆಯನ್ನ ಮಾಡುವಂದ ಹೇಳ್ತಾರಲ್ಲ ಮಡಿವಾಳಪ್ಪನವರು, ಎಂತಾತ ಗುರುನಾಥನೋ ಬಾಳ ಅಂತಃಕರಣುಳ್ಳಾತನೋ, ಕಾಂತೆ ನಿಭ ಎಂದು ಏಕಾಂತ ಕರೆದು ಎಂತ ಮಾತ್ ಹೇಳಿದನೋ ಸದ್ಗುರು ರಾಯ, ಎಂತ ಮಾತ್ ಹೇಳಿದನೋ ಸಾಧುರನ್ನು ನೆನೆಯಂದನೋ ಸದ್ಗುರು ರಾಯ, ಬೋಧವ ಕೇಳೆಂದನೋ ಸಾಧು ಸತ್ಪುರುಷರ ಬೋಧವ ಕೇಳಿದರೆ ನಿನಗೆ ಭವದ ಬಾಧೆ ಇಲ್ಲೆಂದನೋ ಸದ್ಗುರು ರಾಯ, ಭವದ ಬಾಧೆ ಇಲ್ಲೆಂದನೋ. ಎಷ್ಟು ಚಂದ ಹೇಳ್ತಾನೆ. ನೀನು
ಗುರುವಿನ ಬೋಧೆಯನ್ನು ಕೇಳು, ಗುರುವಿನಿಂದ ಸಂಸ್ಕಾರವನ್ನು ಪಡಿ, ಗುರುವಿನಿಂದ ದೀಕ್ಷೆಯನ್ನು ಪಡಿ ಅಂತ ಹೇಳ್ತಾ ಇದ್ದಾನೆ. ಗುರು ಕೃಪೆಯನ್ನ ಪಡಿ ಅಂತ ಹೇಳ್ತಾನ. ಹಂಗ ಪಲಂಗದ ಮೇಲೆ ಮಲಗಿಸಿದ್ದ ಗುರು, ಮಲ್ಕೊಂಡಿದ್ದ. ಶಿಷ್ಯ ಪಾದ ಸೇವೆಯನ್ನ ಮಾಡಾಕತ್ತಿದ್ದ. ಪಾದ ಸೇವೆ ಮಾಡೋ ಮುಂದೆ ಅದೇ ಟೈಮ್ ಯಾರು ಬಂದ್ರಕಿ ಮನೆಗೆ ಅಂತ ಕೇಳಿದ್ರೆ, ಅವ್ನ ಮನೆಗೆ ಯಾರು ಬಂದ್ರು ಅಂತ ಕೇಳಿದ್ರೆ ಪರಮಾತ್ಮ ಬಂದಂತ ಕೈಲಾಸದಿಂದ ಇವನು ಪರೀಕ್ಷೆ ಮಾಡೋಣ ಅಂತ ಹೇಳಿ ಲಕ್ಷ್ಯ ಕೊಟ್ಟಿದ್ದಿಲ್ಲ. ಪರಮಾತ್ಮ ಬಂದಂತ ಇವ ಸೇವಾ ಮಾಡೋದು ಎಷ್ಟು ಮಗ್ನ ಆಗಿದ್ದ ಗುರು ಸೇವೆಯನ್ನು ಮಾಡೋದ್ರೊಳಗಂತ ಕೇಳಿದ್ರೆ, ಅವನ ಪಾದ ಒತ್ತಿ ಅವನಿಗೆ ಸೇವಾ ಮಾಡೋದ್ರೊಳಗೆ ಮಗ್ನ ಆಗಿಬಿಟ್ಟಿದ್ದ. ಇವ ಬಂದ ಭಿಕ್ಷಾಂದೆ 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 ಅಂತ ಅಷ್ಟೊತ್ತಿಗೆ ಅವನಿಗೆ ಶಿವನ ಕೃಪೆಯಾಗಿ ಮನ್ಯಾಗ ದೊಡ್ಡ ಶ್ರೀಮಂತಿಕೆ, ಟ್ರ್ಯಾಕ್ಟರು, ಎತ್ತು, ಕಾರು, ಏನ್ ಬಂಗಾರ, ಕೊಳ್ಳಾಗ ಬಂಗಾರ, ಕಿವ್ಯಾಗ ಬಂಗಾರ, ಇಲ್ಲಿ ಬಂಗಾರ. ಅವ್ನ ಹೆಂಡತಿ ನೋಡ್ಬಿಡ್ರಿ, ನಾರಿಯೋ ಆಭರಣದ ಲಾರಿಯೋ ಅನ್ನಂಗಿದ್ಲಂತಕಿ. ಅಟ್ಟ ಹಾಕೊಂಡಿದ್ಲಂತ, ಕೊಳ್ಳಾಗ ಕಿವ್ಯಾಗ ಎಟ್ಟು ಇಲ್ಲೆಲ್ಲ ತೂತಗ್ಸಿರ್ತಾರ ನೋಡ್ರಿ. ಹಿಂಗೆಲ್ಲ ಈ ಕಡೆಯಿಂದ ಇಲ್ಲಿ ಬಂದಿರ್ತಾವ, ಹೆದ್ದಾರಿ ಕೂಡಿಬಿಟ್ಟಿರ್ತಾವ. ಹಂಗೆಲ್ಲ ಬಂಗಾರದ ಸಾಮಾನು ಹಾಕೊಂಡ್ ಬಿಟ್ಟಿದ್ಲಕಿ. ಹಾಕೊಂಡಾಗ ಅಷ್ಟು ಶ್ರೀಮಂತಿಗೆ ಬಂದಿದ್ಲಿ, ನೀವು ಕರೀಲಿಲ್ಲಲ್ಲ. ಕರೀಲಾರ್ದಕ್ಕೆ ಪರಮಾತ್ಮ ಸಿಟ್ಟಿಗೆ ಬಿಟ್ಟನಂತ. ಅನ್ನಂತ ಶಾಪ ಕೊಟ್ಟನಂತ. ನನ್ನ ಕೃಪಾ ಮಾಡಿದ್ದಕ್ಕೆ ನಿನಗೇನಾಗೈತೆ ಅಂತ ಕೇಳಿದ್ರೆ, ನಿನಗೆ ಇಷ್ಟು ಎತ್ತದವು, ಇಷ್ಟು ದವಸ ಧಾನ್ಯ ನಿನ್ನ ಮನ್ಯಾಗ ಅದಾವು, ಇನ್ನು ಮೇಲೆ ಶಾಪ ಕೊಡ್ತೀನಿ. ನಿನಗೇನು ಶಾಪ ಕೊಡ್ತೀನಿ ಅಂತ ಕೇಳಿದ್ರೆ, ಎಲ್ಲ ಎತ್ತು ಹೋಗ್ಲಿ, ಎಲ್ಲ ಹೋಗ್ಲಿ, ಒಂದ ಚೀಲ ಜೋಳ ಉಳಿಲಿ, ನಿನ್ನ ಮನ್ಯಾಗ ಒಂದ ಎತ್ತು ಉಳಿಲಿ ಅಂತ ಶಾಪ ಕೊಟ್ಟು ಹೋಗ್ಬಿಟ್ಟ. ಶಾಪ ಕೊಟ್ಟು ಹೋಗ್ಬಿಟ್ಟ. ಅಳಾಕತ್ತಿದೀವ, ನನ್ನಿಂದ ಸ್ವಲ್ಪ ಲೇಟ್ ಆಗೈತಿ, ಶಿವನನ್ನ ಒಳಗೆ ಕರ್ಕೊಳಕ್ ನನ್ನಿಂದ ಲೇಟ್ ಆಗೈತಿ, ನಾ ಯಾಕಂತ ಲೇಟ್ ಮಾಡಿದೆ ಅಂತ ಕೇಳಿದ್ರೆ, ನಾ ಗುರು ಸೇವೆಯಲ್ಲಿ ಮಗ್ನನಾಗಿದ್ದೆ. ಅದಕ್ಕಾಗಿ ಅವನ ಕಡೆ ಲಕ್ಷ್ಯ ಕೊಡಲಿಲ್ಲ. ಬಂದು ಗುರುವಿನ ಮುಂದೆ ಅಳಾಕತ್ತಿದ. ಶ್ರೀ ಗುರುವೆ ಸತ್ಕ್ರಿಯೆಯ ಆಗರವೆ ಸುಜ್ಞಾನ ಸಾಗರವೆ ಎನ್ನ ಮತಿಗೆ ಮಂಗಲ ಬಿತ್ತು ರಾಗದಿಂಬೇಗ ಕೃಪೆಯಾಗ ಗುರುವೆ ಅಂತ ಹೇಳಿ ಬೇಡಾಕತ್ತಿದ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗ ಗುರುನಾಥ. ಶಿವನ ಶಾಪ ಆಯ್ತು, 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು. ಎಲ್ಲಾ ಸಂಪತ್ತದು ಕೈಯನ್ನು ಹೋದು, ಮೂಗ್ನಂದು ಹೋತು, ಕೊಳ್ಳಂದು ಹೋತು. ಬರೇ 2 ಎಲೆ ಇರ್ತಾವಲ್ಲ, ಅವು ಕೆಳಗ್ ತಾಳಿವು, ಅವು ಹೋಗಿದ್ದು. ಮರ್ಯಾದೆಗೆ ಮಾತ್ರ ಅವಳು ಒಳಗ್ ತಾಳಿಯನ್ನು ಮುಚ್ಕೊಂಡು ಮ್ಯಾಲ ಕರಿಮಣಿ ಅಷ್ಟ ಕಾಣಕತ್ತಿದ್ದು. ಯಾರ್ದು ಶಾಪ? ಶಿವನ ಶಾಪ ಆಯ್ತು. ಶಿವನ ಶಾಪ ಎಲ್ಲ ಹೋಯ್ತು, ಶ್ರೀಮಂತಿಕೆ ಹೋಯ್ತು. 2 ಎಲೆಗೂ ಕೂಡ ಗತಿ ಇರ್ಲಿಲ್ಲ. ಅಳಾಕತ್ತಿದ್ರು, ಮನ್ಯಾಗ ಉಣ್ಣಾಕ ಗತಿ ಇರ್ಲಿ. ಬರೇ 1 ಎತ್ತು ಉಳಿತು, 1 ಚೀಲ ಜೋಳ ಉಳಿತು. ಮತ್ತೆ ಗುರು ಬಂದ, ಯಪ್ಪ ನೀವು ಬಂದ್ರಿ, ಪರಮಾತ್ಮ ಬಂದವ ಶಾಪ ಕೊಟ್ಟ, ಇವತ್ತೇನಾಗಿದೆ ಅಂತ ಕೇಳಿ ಉಣ್ಣಾಕ್ ಸುಧಾ ಗತಿ ಇಲ್ಲ. ಗುರು ನಗಾಕತ್ತಿದ್ನಂತ. ಅಳು ಹೊತ್ನ್ಯಾಗೂ ಕೂಡ ಕೈ ಹಿಡಿದು ಎತ್ತಿ ನಗಸವ ಗುರುನಾಥ. ಬಿದ್ದವರನ್ನ ಎತ್ತವ ಗುರು. ಹೌದಲ್ಲ? ಗುರುವಿನ ಕೆಲಸ ಏನು? ಯಾವ್ದು ಬಿದ್ದಿರ್ತದಲ್ಲ, ಬಿದ್ದಿದ್ದನ್ನ ಕೈ ಹಿಡಿದು ಎತ್ತಬೇಕು. ಅವ ಗುರು, ತುಳ್ಯಾವ ಗುರು ಅಲ್ಲ, ಎತ್ತವ ಗುರು. ಹೀಸ್ ಅಫ್ಲಿಕ್ಟರ್. ಅವ ಬಿದ್ದವರನ್ನ ಎತ್ತುವಂತವ, ಎತ್ತುತ್ತಾ ಇದ್ದಾನೆ. ಹೇಳ್ತಾನ, ಏನ್ ಹೇಳ್ಯಾನ ಶಿವ ನಿನಗೆ? ಏನ್ ಶಾಪ ಕೊಟ್ಟಾನ? ಗುರು ಕೇಳ್ತಾನೆ, ಏನ್ ಶಾಪ ಕೊಟ್ಟಿದ್ದವ? ಏನ್ ಶಾಪ ಕೊಟ್ಟಿದ್ದ? ನಾನು ಬಿತ್ತಾಕತ್ತೀನಿ, ನೀವು ಹೊರಗಾಕತ್ತೀರಿ, ನಿಂದಿದ್ದ ಅದನ್ನ ಕೇಳಿದ್ದೆ. ಮತ್ತೆ ಏನ್ ಕೊಟ್ಟಿದ್ದ ಶಾಪ? 1 ಎತ್ತಿರ್ಲಿ, 1 ಚೀಲ ಜೋಳ ಇರ್ಲಿ ಅಂತ ಹೇಳಿದ್ದ. ಹೇಳಿದಾಗ ಗುರು ನಗಾಕತ್ತಿದ್ದ. ಓಹೋ, ಏನ್ ಹೇಳ್ಯಾನ? 1 ಚೀಲ ಜೋಳ ಇರ್ಲಿ, 1 ಎತ್ತಿರ್ಲಿ ಅಂದ. ಇವ ಐಡಿಯಾ ಹಾಕಿಕೊಟ್ಟ. ನಗಾಕತ್ತಿದ್ನಲ್ ಗುರು. ಬಹಳ ಕಾರುಣ್ಯ ಮೂರ್ತಿ ಇದ್ದ ಗುರು. ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಹೊಡೆದೋಡಿಸುವ. ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನವನ್ನು ನೀಡುವಂತವ ಯಾವನೋ ಅವನೇ ಗುರು, ಅವನೇ ಗುರು. ಪರಮಾತ್ಮ ಹೊರಗೆ ಬೆಳಕು ತೋರಿಸಿದ್ರೆ ಒಳಗೆ ಬೆಳಕು ತೋರ್ಸವ ಗುರು. ಪಿಂಡಮಂಡದ ಕತ್ತಲೆಯನ್ನು ಕಳೆಯವ ಗುರು, ಬ್ರಹ್ಮಾಂಡದ ಕತ್ತಲೆಯನ್ನು ಕಳೆಯವ ಪರಮಾತ್ಮ. ಪರಮಾತ್ಮ ಅಷ್ಟೇ ವ್ಯತ್ಯಾಸ. There is difference between Guru and Shiva or God. ನೋಡ್ರಿ, ವ್ಯತ್ಯಾಸ ಅಷ್ಟೇ ಇದೆ. ಬಂದ 1 ಎತ್ತಿರ್ಲಿ, 1 ಚೀಲ ಜೋಳ ಇರ್ಲಿ ಅಂದ. ಗುರು ಹೇಳ್ಕೊಟ್ಟ. ಅವ ನಿನಗೆ ಶಾಪ ಕೊಟ್ಟಾನ. ಹೆಂಗಾದ್ರೆ ನೀವೊಂದು ಕೆಲಸ ಮಾಡ, ನಾಳೆ ಆ ಎತ್ತು ತಗೊಂಡು ಹೋಗು, ಬೀಳಿಗ್ಯಾಗ ಮಾರಿ ಬಾ. ಏನ್ರಿ? 1 ಚೀಲ ಜೋಳ ತಗೊಂಡು ಹೋಗು, ಎಲ್ಲಿ ಮಾರಿ ಬಾ? ಮತ್ತೊಂದು ಊರಾಗ ಮಾರಿ ಬಾ. ಇವ ದಿನ ಕೆಲಸ ಮಾಡಕ್ 1 ಚೀಲ ಜೋಳ ಮಾರವ, ಅದೊಂದು ಎತ್ತು ಮಾರವ.
ಅವ ಏನು ಹೇಳ್ಯಾನ್ರಿ? ಏನು ಹೇಳ್ದವ? ಒಂದು ಎತ್ತಿರ್ಲಿ ಒಂದು ಚೀಲ ಜೋಳ ಇರ್ಲಿ ಅಂತ ಹೇಳ್ದಲ್ಲ. ಆ ಪ್ರಕಾರ ಇರ್ಬೇಕಲ್ಲ. ಗುರು ಹೇಳ್ಕೊಟ್ಟ ಇವ್ನು ದಿನ ಮಾರಿ ಬಾವ ತಂದಿಡ್ತಾನೆ ಇರ್ಬೇಕು ಅಂತ ಹೇಳ್ಯಾನಲ್ಲ. ಇವ ಮಾರಿ ಬರಾಕತ್ತಿದ್ರೆ ದಿನ ಒಂದು ಚೀಲ ಜೋಳ ಮರವ, ಒಂದು ಎತ್ತು ಮರವ, ಆರಾಮ್ ರೊಕ್ಕ ಬರಾಕತ್ತ ಗಂಡ ಹೆಂಡತಿ ಆರಾಮ್. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಆನಂದವಾಗಿ ಇರಾಕತ್ತಿದ. ಇವ್ ಕೆಲಸದಾಗ ಅವ ದಿನ ಇವ್ ಒಂದು ಎತ್ತು ತಗೊಂಡು ಒಂದು ಚೀಲ ಹೊತ್ಕೊಂಡು ಬರಾಕತ್ತಿದ್ರಿ ಕೆಲಸದಿಂದ. ಯಾರ ಮಾಡಿದ್ದುಣ್ಣು ಮಾರಾಯ ಅಂದಿದ್ನಲ್ಲ ಅಂತ ತಪ್ಪಿಗೆ ಬರ್ಬೇಕಲ್ಲ, ಇರ್ಬೇಕಲ್ಲ. ಒಟ್ಟು ಒಂದು ಎತ್ತು ಇರ್ಬೇಕು, ಒಂದು ಜೋಳದ ಚೀಲ ಇರ್ಬೇಕು ಅಂತಂದೇಡವ ಯಾರು? ಅವ ಇವ ಶಾಂತ, ಇವ ಮಾರವ ಆರಾಮ್ ಬರೋದು ಹೊಡ್ಯಾರ, ಆರಾಮ್ ಬಿಸಿ ರೊಟ್ಟಿ ಮಾಡ್ಕೊಂಡು ಎಂಜಾಯ್ ಇತ್ತು. ಧೂಮ್ ಚಾಲೆ ಜೀವನ ಭಾಳ ಆನಂದ ಇತ್ತು. ಒಂದ್ ದಿವ್ಸ ಪಾರ್ವತಿ ಕಳೆದ 11 ಆಗಿರಂಗಿಲ್ಲ, ಒಂದ್ ಚೀಲನ ಹೆಗಲ ಮ್ಯಾಗ ಹೊರ್ತಿದ್ವಿ, ಒಂದ್ ಎತ್ತು ಬಿಟ್ಕೊಂತಿ, ಎಲ್ಲಿ ಹೋಗಿ ನೀನು ಅಂತ ಕೇಳಿದ್ಲ. ಯಾರ? ಹೋಮ್ ಮಿನಿಸ್ಟ್ರ್. ಯಾರಿ ಹೋಮ್ ಮಿನಿಸ್ಟ್ರ್? ಯಾರಿ? ಪಾರ್ವತಿ. ಎಲ್ಲಿ ಹೋಗಿ ನೀ ದಿನ ಎತ್ತು ತಗೊಂತಿ, ಒಂದು ಚೀಲ ಜೋಳದ ಚೀಲ ತಗೊಂತಿದ್ದಿ, ಎಲ್ಲಿ ಹೋಗಿ? ಇಲ್ಲ, ನಾವು ತಪ್ಪು ಮಾಡೀನಿ. ನನ್ನ ಶಿಷ್ಯನ ಭೂಲೋಕದಾಗ ಒಬ್ಬವ, ಅವ್ರಿಗೆ ಶಾಪ ಕೊಟ್ಟಿನಿ, ಎಲ್ಲ ಕಸ್ಕೊಂಡ್ಬಿಟ್ಟಿನಿ. ಕಸ್ಕೊಂಡು ಈಗ ಅಂದ ತಪ್ಪಿಗೆ ನಾನ ಅನುಭವಿಸ್ಬೇಕಾಗೈತಿ. ಅವೊಬ್ಬ ಗುರು ಅದ, ಅನಾಹುತ ಗುರು ಸಿಕ್ಬಿಟ್ಟಾನ ಅವನಿಗೆ. ಅವ ಏನ್ ಮಾಡ್ಯಾನಂತ ಕೇಳಿದ್ರೆ, ನನ್ನ ಸೇವಾ ಅವ ಮಾಡಕತ್ತಿರ, ಅವನ ಸೇವಾ ನಾ ಮಾಡೋ ಪ್ರಸಂಗ ಬಂದೈತಿ. ಗುರುವಿನ ಮಾತು ತಪ್ಪಿ, ಅದಕ್ಕೆ ನಾ ದಿನ ಜೋಳದ ಚೀಲ ತಗೊಂಡು ಹೋಗೋ ಪ್ರಸಂಗ ಬಂದತಿ ಅಂದ. ಇವತ್ತು ಹಂಗೆ ಮಾಡ್ಬೇಡ, ಮತ್ತ ಅವ್ನು ಹೆಂಗೈತೆ ಹಂಗೆ ಆಶೀರ್ವಾದ ಮಾಡಿ ಬಾ, ಅವ್ನ ಗುರು ಕೃಪಾನ ಇರ್ಲಿ ಅಂತ ಹೇಳಿ ಬಾ ಅಂತ ಹೇಳು ಅಂತೇಳಿ ಪಾರ್ವತಿ ಹೇಳ್ಕೊಟ್ಟಿಲ್ಲಂತ. ಯಾರ ಮಾತು ಕೇಳಿಲ್ಲ ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಮಾತು ಕೇಳ್ತಾರಂತ. ಯವ್ವ ಯಾರ್ದ್ರಿಲ್ಲ ಮನ್ಯಾಗ ಗಜಾನನ ಕೇಳ್ತಿಲ್ಲ? ಮಧ್ಯಾಹ್ನ ಫೋನ್ ಬರಲಿಲ್ಲ ಅಂತ ಚಟ್ಪಡಿಸ್ತಾನ್ರಿ ಅವ. ನೋಡ್ತಿರ್ತಾನೆ, ಹೆಂಡತಿ ಫೋನ್ ಬಂದ್ರೆ ಮ್ಯಾಲೆ ಹೊಕ್ಕಾನ, ಮತ್ತೆ ಮ್ಯಾಲ್ಗೆ ಮ್ಯಾಗ ಮಾತಾಡ, ನನ್ನ ಮುಂದೆ ಮಾತಾಡಂಗಿಲ್ಲ. ಯಾಕೋ ಶಾಂತ ಕೇಳಿರ್ಬೇಕಾದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಹಂಗಿರ್ತೈತಿ, ಪವರ್ ಹಂಗಿರ್ತೈತಿ, ಪವರ್ ಬ್ಯಾಂಕ್ ಇದ್ದಂಗೆ ಅದ ಮೊಬೈಲ್ ಒಂದ್ ರೀತಿ. ಅಷ್ಟು ಅವಾಗ ಪಾರ್ವತಿ ಮಾತು ಕೇಳಿದ. ಪಾರ್ವತಿ ಮಾತು ಕೇಳಿ ಆಯ್ತು ಅಂತ ಹೇಳಿ, ನಿನ್ನಂಗೆ ಮೊದಲಿನಂಗೆ ಇರ್ಲಿಪ್ಪ, ನನ್ನ ಶಾಪನ ಹಿಂದೆ ತಗೊಂಡೆ ಅಂತ ಅವಾಗ 16 ಎತ್ತು ಹೊಲ ಮನೆ ತುಂಬ ಧಾನ್ಯ ತುಂಬಿದ್ವಂತ. ಇಬ್ಬರದು ನೋಡಿ ಗುರು ಕುಲು ನಗಾಕತ್ತಿದ್ದಂತ. ಅದಕ್ಕೆ ಬಿದ್ದವ್ರು ನೀ ಎತ್ತವ ಗುರು ಹರ ಮುನಿದರೆ ಗುರು ಕಾಯುವನಲ್ಲದೆ ಗುರು ಮುನಿದರೆ ಹರ ಕಾಯುವನರಿವನೇ ರಾಘವಂತ ಕರೀತಾನೆ ಹರಿಶ್ಚಂದ್ರ ಕಾವ್ಯದಲ್ಲಿ. ಅದಕ್ಕೆ ಏನಾರಿರ್ಲಿ ಪರಮಾತ್ಮ ಬೇಡ ನಮಗೆ, ಯಾರು ಬೇಕೋ? ಐ ವಾಂಟ್ ಗುರು, ಗ್ರೇಸ್ ಆಫ್ ಗುರು. ನಾನು ಗುರುವಿನ ಆಶೀರ್ವಾದವನ್ನು ಬಯಸ್ತೀನಿ. ಐ ವಾಂಟ್ ಗ್ರೇಸ್ ಆಫ್ ಗುರು. ನನಗೆ ಏನ್ ಬೇಕಂತ ಕೇಳಿದ್ರೆ ಗುರು ಬೇಕು. ಯಾಕಂತ ಕೇಳಿದ್ರೆ ಎಲ್ಲವೂ ಗುರು ಇದ್ರೆ ಎಲ್ಲವೂ ಇದ್ದಂಗೆ. ನೀ ನೊಲಿದರೆ ಕೊನರುವುದಯ್ಯ, ನೀ ನೊಲಿದರೆ ಬರಡು ಹಯನುವುದಯ್ಯ, ನೀ ನೊಲಿದರೆ ವಿಷಯವೆಲ್ಲ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಆಗ್ತದೆ ಇದೆಲ್ಲ ಅಂತ ಕೇಳಿದ್ರೆ ಗುರು ಕೃಪಾ ಇದ್ರೆ. ಒಬ್ಬ ಪಂಚಾಕ್ಷರ ಗುರುವಿನ ಕೃಪೆ ಇದ್ದಿದ್ದಕ್ಕೆ ಒಬ್ಬ ಪುಟ್ಟ ರಾಜರು ಅನ್ನುವಂತ ಕವಿಗಳು ಕಣ್ಣಿಲ್ಲದಿದ್ರು ಕೂಡ ಒಂದು 100 ಪುರಾಣಗಳನ್ನು ಬರೀತಾರೆ ಎಲ್ಲಾ ಭಾಷೆಯೊಳಗಂತ ಕೇಳಿದ್ರೆ. ಯಾರಿಂದ ಅಂತ ಕೇಳಿದ್ರೆ ಗುರು ಕೃಪೆ, ಪಂಚಾಕ್ಷರ ಶಿವಯೋಗಿಯ ಕೃಪೆ. ಪಂಚಾಕ್ಷರ ಶಿವಯೋಗಿಗೆ ಯಾರ ಕೃಪೆ ಅಂತ ಕೇಳಿದ್ರೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಕೃಪೆ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಿಗೆ ಯಾರ ಕೃಪೆ ಅಂತ ಕೇಳಿದ್ರೆ ಬಾಗಲಕೋಟೆಯ ವೈರಾಗ್ಯ ನಿಧಿ ಮಲ್ಲರವರ ಕೃಪೆ. ಏನು ಗುರು ಪರಂಪರೆ ಇವತ್ತು ನಾವು ನೋಡಿದ್ರೆ ಕೂದಲ ನೆಟ್ಟಿರ್ತದೆ. ಏನು ಒಬ್ಬ ಗುರು ಜ್ಞಾನ ಕೊಟ್ರೆ ಇಂಥ ಅಂಧ ಅನಾಥ ಸಾವಿರಾರು ಮಕ್ಕಳನ್ನ ವಿದ್ಯಾ, ಅನ್ನ, ವಸತಿ, ಬಟ್ಟಿ, ಅವರಿಗೆ ಆರೋಗ್ಯ ಎಲ್ಲವನ್ನ ಕೊಟ್ಟು ಸಲಿದಂತ ಪುಟ್ಟರಾಜ ಗುರುಗಳಿಗೆ ಅಂತವ್ರಿ. ಅದಕ್ಕೆ ಮೇನ್ ಕಾರಣ ಏನು ಅಂತ ಕೇಳಿದ್ರೆ ಗುರು ಕೃಪೆ. ಅದಕ್ಕೆ ಇಲ್ಲಿ ಗುರುಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಯಾರು ಅಂತ ಕೇಳಿದ್ರೆ ರಾಮಣ್ಣ ಬ್ಯಾಟಿ ಅವರು. ಈ ಪುರಾಣವನ್ನು ಬರೆದಿರ್ತಕ್ಕಂಥ ಒಬ್ಬ ಕವಿ, ಏನು ಓದ್ಲಾರ್ದವ. ನಾವು ನೋಡಿದ್ವಿ, ಇವರೆಲ್ಲ ನೋಡ್ಯಾರ. ರಾಮಣ್ಣ ಬ್ಯಾಟಿ ಅಂತೇಳಿ ಬೆಟಗೇರಿ ಒಳಗೆ ಇದ್ರು ಅವರು. ಇಂತಹ ಪುರಾಣವನ್ನು ಬರೆದಾರ, ಬಹಳ ಬರೆದಾರ. ಅವರೊಂದು 20-30 ಪುರಾಣ ಬರೆದಾರ.
ಅವ್ರು ಕೇಳಿದ್ರ ಅನ್ನೋ ಅಕ್ಷರ ಬರ್ಯಾಕ್ ಬರಂಗಿಲ್ಲ, ಆ ಈ ಗೊತ್ತಿಲ್ಲ. ಆದರೆ ಹೇಳಾಕ್ ಹತ್ತಿದ್ರ ಒಳಗೊಬ್ಬ ಕುಮಾರವ್ಯಾಸ ಮಾತಾಡ್ದಂಗ ಆಗ್ತದೆ. ಕಾವ್ಯ ಸ್ರೋತ ಅನ್ನುವಂಥದ್ದು ಒಂಥರ ಜೋಗ ಜಲಪಾತದ ನೀರು ಬಿದ್ದಂಗ ಆಗ್ತದೆ, ನೀರು ಬಿದ್ದಂಗ ಆಗದೆ, ಕಾವ್ಯ ಗಂಗೆಯ ಹರಿದು ಬರ್ತದೆ. ಇಷ್ಟು ಬಾಮಿನಿ ಷಟ್ಪದಿಯೊಳಗೆ ಈ ಪುರಾಣವನ್ನು ಬರೆದಂತ ಅವರು ಕೇಳ್ತಾರ, ಗುರುವೇ ನಾನು ಇಟಗಿ ಭೀಮಾಂಬಿಕೆಯ ಚರಿತ್ರೆಯನ್ನು ಬರಿತಾ ಇದ್ದೇನೆ, ಈ ಚರಿತ್ರೆಯನ್ನು ಬರೀಲಿಕ್ಕೆ ನನಗೆ ಏನು ಕೊಡು ಅಂತ ಕೇಳಿದ್ರೆ ಮಂಗಲಮತಿಯನ್ನ ಕೊಡು, ಯೋಗವನ್ನ ಕೊಡು, ಆ ತಾಯಿಯ ಸೇವೆಯನ್ನು ಮಾಡ್ಲಿಕ್ಕೆ ಶಕ್ತಿಯನ್ನು ಕೊಡಪ್ಪ ಅಂತ ಹೇಳಿ ಎಲ್ಲರನ್ನ ಕೇಳ್ತಾ ಪರಮಾತ್ಮನ ಸ್ತುತಿ, ಗಣಪತಿಯ ಸ್ತುತಿ, ಪಾರ್ವತಿಯ ಸ್ತುತಿ, ವೀರ ನಾರಾಯಣನ ಗದುಗಿನ ವೀರ ನಾರಾಯಣ ಸ್ತುತಿಯನ್ನ, ಬ್ರಹ್ಮನ ಸ್ತುತಿಯನ್ನ, ಶಾರದೆಯ ಸ್ತುತಿಯನ್ನ, ಷಣ್ಮುಖನ ಸ್ತುತಿಯನ್ನ, ನಂದೀಶದ ಸ್ತುತಿಯನ್ನ. ಷಣ್ಮುಖನ ಸ್ತುತಿಯನ್ನು ಯಾಕೆ ಮಾಡಿದ? ಪರಮಾತ್ಮನ ಮಗ ಷಣ್ಮುಖ ಅಲ್ಲ? ಕೇಳಿರಲ್ಲ? ಪರಮಾತ್ಮನಿಗೆ ಎಷ್ಟು ಮಂದಿ ಮಕ್ಕಳು? ಮಕ್ಕಳೇ ಗಣಪತಿ, ಮತ್ಯಾರು? ಷಣ್ಮುಖ. ಹೌದಲ್ಲ? ಇಬ್ರು ಹೌದಲ್ಲ? ಹೌದಲ್ಲ? ಕನ್ಫ್ಯೂಸ್ ಆಗತ್ತೆ. ಮತ್ತೆ ಇನ್ನೊಬ್ಬ ಇದ್ನಲ್ಲಿ ಯಾರು? ಇಲ್ಲೇ ಹೋಗ್ಬಿಟ್ಟಾನ ಅವನು, ಹೌದಲ್ಲ? ಅವನು ಪರಮಾತ್ಮ ಮಗ. ದಕ್ಷ ಬ್ರಹ್ಮನ ಶಿರವನ್ನ ಹರಿದ್ನಿಲ್ಲ. ಯಾಕ? ದಾಕ್ಷಾಯಣಿಗೆ ಅವ್ರ ಅವನ್ಗ ಏನಾಗಿತ್ತ? ದಕ್ಷ ಬ್ರಹ್ಮ ಯಜ್ಞಕ್ಕೆ ಕರೆದಿರ್ಲಿಲ್ಲ, ಹೋಗಿ ಹಾರ್ಕೊಂಡ್ಲು. ಹೌದಲ್ಲ? ಕತೆ ಕೇಳಿರಲ್ಲ? ಗಣಪತಿ ಮತ್ತು ಷಣ್ಮುಖ. ಯಾಕೆ ಷಣ್ಮುಖ ದೊಡ್ಡವಾದ? ಅವನ ಸ್ತುತಿಯನ್ನು ಯಾಕೆ ಮಾಡಿದ ಕವಿ? ಇಲ್ಲೇ ಸುಮ್ಮನೆ ಎರಡು ಜುಳುಕ್ ಹೇಳಿ ಹೋಗ್ತೇನೆ. ಒಂದ್ ದಿವ್ಸ ಪಾರ್ವತಿ ಕನ್ಯೆ ನೋಡಕ್ ಹೋದ್ಲಂತ. ಕೇಳಾಕತ್ತೀರಲ್ಲ? ಪಾರ್ವತಿ ಕನ್ಯೆ ನೋಡಕ್ ಹೋದ್ಲಂತೆ. ನೋಡಿ ಬಂದ್ಲು ಪಾರ್ವತಿ ಕನ್ಯೆನ, ಬಹಳ ಚಂದಿದ್ ಹುಡುಗಿ. ನೋಡಿ ಬಂದ್ಲು. ಇಬ್ರು ತಂದೆ ಮಗ ಮಾತಾಡ್ಕೊಂತ ಕುಂತಿದ್ರು. ಕುಂತಾಗ ಪಾರ್ವತಿಗೆ ಕೇಳಿದ ಷಣ್ಮುಖ, ಅವ್ವ ಕನ್ಯೆ ನೋಡ್ಕೊಂಡು ಬಂದಿಯಲ್ಲ, ಹೆಂಗದಾಳ ಹುಡುಗಿ ಅಂತ ಕೇಳಿದ್. ನಾವು ಮಾತಾಡೋ ಮುಂದೆ, ಮಕ್ಕಳ ಮುಂದೆ ಮಾತಾಡ್ಬೇಕಾದ್ರೆ ನೀವು ಭಾಳ ಹುಷಾರಿಂದ ಇರ್ಬೇಕು. ಸ್ವಲ್ಪ ಮಾತಿನಾಗ ವ್ಯತ್ಯಾಸ ಆಗ್ಬಿಡ್ತಾವ, ಮಜಾ ಇರ್ತೈತೆ ಅಲ್ಲಿ. ಬರೀ ಮುಂದೆ ಸ್ವಲ್ಪ ವ್ಯತ್ಯಾಸ ಆದ್ರೆ ಭಾಳ ಅರ್ಥ ಬೇರೆ ಇರ್ತದೆ. ಮಾತಾಡೋ ಮುಂದೆ ಮಾತಿನಾಗ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತ ಕೇಳಿದ್ರೆ ಅರ್ಥನ ಬೇರೆ ಇರ್ತದೆ. ಯಾವನೋ ಒಬ್ಬ ಬೋರ್ಡ್ ಬರೆಯೋವಿದ್ದಂತೆ, ಕನ್ನಡ ಅರ್ಧಂಬರ್ಧ ಬರ್ತಿತ್ತಂತ. ಅದು ಬೋರ್ಡ್ ಚಂದ ಬರೆಯವ. ವಾರದ ರಜೆ ಭಾನುವಾರ ಅಂತ ಬರೀ ಅಂತ ಬೋರ್ಡ್ ಕೊಟ್ಟಿದ್ರಂತ. ಏನು ವಾರದ ರಜೆ ಭಾನುವಾರ. ಅವ ಎಲ್ಲೆಲ್ಲಿ ಏನು ಬರೀ ಗೊತ್ತಿರಲಿಲ್ಲ ಅವಂಗ. ಅವ ಏನು ಬರೆದ? ವಾರದ ರಜೆ ಭಾನುವಾರ ಅಂತ ಬರೆದ್ಬಿಟ್ಟು ವರದ ರಾಜ ಬಾಣಾವಾರ ಅಂತ ಬರ್ತಿದ್ದ. ಗೊತ್ತಾಗಿರ್ಬೇಕು ನಿಮ್ಗೆ. ಎಲ್ಲರ ಸ್ವಲ್ಪ ವ್ಯತ್ಯಾಸ, ಕಾಗುಣಿತ ವ್ಯತ್ಯಾಸ ಅದ ಹಿಂಗಾಗ್ತದೆ. ಹಂಗೆ ಏನು ಹೇಳಕತ್ತಿದ್ದೆ ನಾನು? ಷಣ್ಮುಖ ಅವರು ಕೇಳ್ತಾನೆ ಏನಂತ ಹೇಳಿ, ಅವ್ವ ಕನ್ಯೆ ಹೆಂಗದಾಳ, ನಾ ಮಾಡ್ಕೊಳ್ಳೋ ಹುಡುಗಿ ಹೆಂಗದಾಳ ಅಂತ ಕೇಳಿದ. ನೋಡ್ರಿ ಪಾರ್ವತಿ ಒಂದು ಮಾತು ಹೇಳ್ತಾಳ, ಆ ಹುಡುಗಿ ಹೆಂಗದಾಳ ಅಂತ ಕೇಳಿದ್ರೆ ನನ್ನಂಗ ಚಂದ ಅದಾಳ ನೋಡು ಅಂತ ಹೇಳ್ಬಿಟ್ಲಿ. ಏನಂದಾಳ? ನನ್ನಂಗ ಅದಾಳ, ನನ್ನಂಗ ಚಂದ ಅದಾಳ ಅಂತಂದ. ಇವ ಅಂದ, ಮತ್ ನಿನ್ನಂಗ ಅದಾಳ, ನಿನ್ನಷ್ಟ ಚಂದ ಅದಾಳ ಅಂತ ಕೇಳಿದ್ರೆ ಕಿ ತಾಯಿ ಆಗ್ಬೇಕು, ಹೆಣ್ತಿ ಹೆಂಗ ಹಾಕಾಳ ಅಂತ ಕೇಳ್ತಾನ. ನೋಡ್ರಿ ಹೆಂಗಿರ್ತದ ಮಾತಾಡಿದ್ಲ, ಮಾತು ಅಂದ್ರ ಹೋತು, ಮುತ್ತು ಒಡೆದ್ರು ಹೋತು. ಹೌದಲ್ಲ? ಮಾತಿನಿಮ್ನಗೆ ನುಡಿಯು, ಮಾತಿನಿಮ್ಮಗೆ ಕೆಳೆಯು, ಜಗದಲ್ಲಿ ಮಾತು ಮಾಣಿಕ್ಯ ಸರ್ವಜ್ಞ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಆಹುದು 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 ಎನ್ನಬೇಕು ಅಂತ ಹೇಳ್ತಾರೆ ಬಸವಣ್ಣವರು. ಮಾತಾಡಿದ್ವಿ ಅಂತ ಮಾತು ಪಾರ್ವತಿ ಯಾರಾದ್ರೆ ಅವಳು ನಿನ್ನಂಗ ಅದಾಳ, ನಿನ್ನಷ್ಟೇ ಸೌಂದರ್ಯವತಿ ಅದಾಳ ಅಂದ್ರೆ ಕಿ ತಾಯಿ ಆಗ್ಬೇಕು, ಆಕೆ ಹೆಂಗೆ ಹೇಳ್ತಾಕಾಳ, ಹೆಂಗ ಕಳಕಿ? ಅದಕ್ಕೆ ನಾ ಲಗ್ನ ಆಗಕ್ಕವಲ್ಲ ಇನ್ನ ಅಂತಂದ. ಬ್ರಹ್ಮಚಾರಿಗಳಿದ ಪಾರ್ವತಿಗೆ ಹಠ. ಕೆಲವೊಬ್ರಿಗೆ ಹೆಣ್ಮಕ್ಳಿಗೆ ಹಠ ಭಾಳ ಇರ್ತದೆ. ಇಲ್ಲೆಲ್ಲ ಮತ್ತೆ ಗಂಡಿಗೆ ಚಟ ಇರಬಾರ್ದಂತೆ, ಹೆಣ್ಣಿಗೆ ಹಠ ಇರಬಾರ್ದಂತೆ. ನಿಮಗೆ ಹೆಂಗೆ ಗೊತ್ತಾತ್ರಿ ಸ್ವಾಮಿಗಳಂದಿರಿ? ಮತ್ತೆ ನೀವು ಹಿಂದೆಗಡೆ ಹೇಳ್ತಾರಲ್ಲ, ಹೌದಲ್ಲ? ಅಂದು ಹಠ ಹಿಡಿದು ಪಾರ್ವತಿ ಇವನ್ ಲಗ್ನ ಮಾಡೇತಿರ್ಬೇಕು ಆ ಕನ್ಯಕ್ ಅಂತ ಹೇಳಿ ಅನ್ನಂತ. ಏ ಷಣ್ಮುಖ, ನಿನ್ನ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡೇನಿ, ಹಡದೇನಿ, ನಿನಗೆ ಎದೆ ಹಾಲು ಕೊಟ್ಟೀನಿ, ನನ್ನ ಮಾತು ಕೇಳಾರ್ದ ಯಾರ ಮಾತು ಕೇಳ್ತೀನಿ ಹೇಳು ಅಂತ ಜಬರ್ಸಾಕತ್ತಿದ್ಲ. ಏನಂತ ಹೇಳಿ ಆ ಕನ್ಯೆ ಲಗ್ನ ಆಗು ಅಂತಂದ್ಲು. ಷಣ್ಮುಖ ಹೇಳಿದಂತ, ಅವ್ವ ನೋಡ
ನಿನ್ನಂಗ ಅದಾಳ, ನಿನ್ನಂಗ ಆಕಿಗೆ ರೂಪ ಐತಿ ಅಂತಂದ್ರೆ ಆಕಿ ನನಗೆ ತಾಯಿ ಆಗ್ಬೇಕು ಹೊರತು ತಾಯಿನ ಯಾರಾದ್ರೂ ಲಗ್ನ ಆಗ್ತಾರೇನು? ಎಲ್ಲ ತಾಯಿಯಂದರು ನನಗೆ ನಾನು ಲಗ್ನ ಆಗೋದಿಲ್ಲ, ಹಿಂಗೆ ಇರ್ತೀನಿ ಅಂದ್ಲು. ಪಾರ್ವತಿಗೆ ಸಿಟ್ಟು ಬಂತು. ನಿನಗೆ ನಾನು 2 ವರ್ಷ ಎದಿ ಹಾಲು ಕೊಟ್ಟೇನೆ, ಆ ಹಾಲು ಕಕ್ ಹಗ್ಗಾರ, ನನ್ನ ಮಗ ಆಗಂಗಿಲ್ಲ ನೀನು ಅಂತಂದು. ಏನಂದ್ಲು? ನಾ ಕೊಟ್ಟ ಹಾಲು ಕುಡ್ಸಿನಲ್ಲ ನಿನ್ನನ್ನು, ಆ ಹಾಲು ಕಕ್ಕು ಅಂದ್ಲು. ಆಯ್ತು ಕಕ್ತೀನಿ ಅಂತಂದ. ಕಕ್ಕಿ ಬಿಟ್ಟನಂತ ಹಾಲನ್ನ. ಹಾಲು ಕಕ್ಕಿದ್ನಂತ. ಮುಂದೆ ಪಾರ್ವತಿ ಅಷ್ಟಕ್ಕ ಬಿಡಲಿಲ್ಲ. ನೋಡು ಹಾಲು ಕೊಟ್ಟಿನಿ ಕಕ್ಕಿ, ಈಗ ಆ ಹಾಲು ಹೋಗಿ ರಕ್ತ ಆಗೈತಿ ನಿನ್ನ ಮೈಯಾಗ, ಅದನ್ನೂ ಕೊಡು ಅಂತಂದ್ಲು. ಬಳ್ಳಾರಿಗೆ ಯಾರು ಹೋಗಿರೇನು? ಹೋಗಿರಿ? ಸಂಡೂರ್ ಅಂತ ಹೇಳಿ ಬರ್ತೈತೆ ಅಲ್ಲಿ ಕುಮಾರಸ್ವಾಮಿ ಬೆಟ್ಟ ಇದೆ ತಾಯಂದಿರೆ. ಅಲ್ಲಿ ಹೋಗ್ರಿ. ನಿಮ್ಮ ಮಕ್ಳು ಇವು ಭಾಳ ಅಳತಿದ್ವು ಅಂದ್ರೆ, ಎದಿ ಹಾಲು ಕುಡಿತಿರ್ಲಿಲ್ಲ ಅಂದ್ರೆ, ಊಟ ಮಾಡ್ತಿರ್ಲಿಲ್ಲ ಅಂದ್ರೆ, ಅಲ್ಲಿ ಕುಮಾರಸ್ವಾಮಿ ಕಕ್ಕಿದ ಸ್ಥಳ ಪುರಾಣ ಹೇಳ್ತಾರೆ. ಅಲ್ಲಿ ಕೆಂಪು ವಿಭೂತಿ ಸಿಗ್ತದೆ, ಒಂದು ಕಡೆ ಬಿಳಿ ವಿಭೂತಿ ಸಿಗ್ತದೆ. ಅದನ್ನು ತಂದು ನೀವು ಸ್ವಲ್ಪ ಏನಾದರೂ ಹಾಲಿನಾಗ ಹಾಕಿ ಕೊಟ್ಟು ಬಿಟ್ರೆ ಮಕ್ಳು ಘಟ ಘಟ ಕುಡ್ದ ಬಿಡ್ತಾರೆ. ಏನು ಶಕ್ತಿ ಇರ್ಬೇಕು ಆ ದೇವರಲ್ಲಿ. ಸ್ಥಳ ಪುರಾಣ ಹೇಳ್ತಾರೆ. ಕಕ್ಕಿದ್ನಂತ, ಬಿಳಿ ಹಾಲನ್ನು ಕಕ್ಕಿದ, ಬಿಳಿ ವಿಭೂತಿ ಆಯ್ತು. ಕೆಂಪು ಏನು ರಕ್ತ ಗಿತ್ತಲ್ಲ ಕೊಡು ಅಂದಿದ್ದಲ್ಲ, ಅದನ್ನ ಕಕ್ಕಿದಾಗ ಅದು ಕೆಂಪು ವಿಭೂತಿ ಆಯ್ತಂತ. ಕಕ್ಕಿದವನೇ ಷಣ್ಮುಖ ಆದ, ಕಕ್ಕಿಸ್ಕೊಂಡಕ್ಕೆ ಪಾರ್ವತಿ ಆದ್ಲು ಅಂತ ಹೇಳಿ ಚರಿತ್ರೆ ಬರ್ತದೆ. ಅಂದರೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ಅಂತ ಷಣ್ಮುಖನ ಸ್ತುತಿಯನ್ನ ಇಲ್ಲಿ ಯಾಕೆ ಮಾಡ್ತಾರಂತ ಕೇಳಿದ್ರೆ, ಆ ಮಹತ್ವ ಇದ್ರೆ ಅಲ್ಲೇ ಆ ಕವಿಗಳು ಅಂತ ದೇವತೆಗಳನ್ನ ಕೊಂಡಾಡುವಂಥ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಹುಶಃ ಹೀಗೆ ನಂದೀಶನ ಸ್ತುತಿಯನ್ನ ಕವಿ ಪುಂಗವರು ಎಲ್ಲ ಸ್ತುತಿಯನ್ನ ಮಾಡ್ತಾ ಕವಿಗಳಂದ್ರೆ ಯಾರು? ವಾಲ್ಮೀಕಿ ಸ್ತುತಿಯನ್ನ ಮಾಡ್ತಾನೆ, ಪಂಪನ ಸ್ತುತಿಯನ್ನು ಮಾಡ್ತಾನೆ, ಗದಗಿನ ಗಾನಗಂಧರ್ವರಾಗಿರ್ತಕ್ಕಂಥ ಪುಟ್ಟರಾಜ ಗುರುವರ ಸ್ತುತಿಯನ್ನ ಮಾಡ್ತಾನೆ. ಅದೇ ರೀತಿ ಇದು ಎಲ್ಲ ಸ್ತುತಿಯನ್ನ ಮಾಡ್ತಾ ಎಲ್ಲರಲ್ಲಿ ಒಂದೊಂದು ಬೇಡ್ತಾನೆ. ಏನ್ ಬೇಡ್ತಾನೆ ಅಂತ ಕೇಳಿದ್ರೆ, ಓ ಕವಿವರ್ಯರೇ, ಗುರುವರ್ಯರೇ, ಪರಮಾತ್ಮನೇ, ಪಾರ್ವತಿಯೇ, ಷಣ್ಮುಖನೇ, ಗಣಪತಿಯೇ, ನೀವೆಲ್ಲರೂ ಏನ್ ಮಾಡ್ರಿ ಅಂತ ಕೇಳಿದ್ರೆ ವೀರಭದ್ರನ ಸ್ತುತಿಯನ್ನು ಕೂಡ ಮಾಡ್ತಾ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಇಂಥ ಚರಿತ್ರೆ ಬರೆಯಾಕತ್ತೇನಿ, ಆ ಚರಿತ್ರೆಯನ್ನು ಬರಲಿಕ್ಕೆ ಏನ್ ಕೊಡು? ಓಘವನ್ನ ಕೊಡು, ಮಂಗಲವನ್ನ ಕೊಡು ಅಂತ ಹೇಳಿ ಏನ್ ಮಾಡಕತ್ತಾನ ಅಂತ ಕೇಳಿದ್ರೆ, ಕವಿ ಆ ಪರಮಾತ್ಮರೆಲ್ಲರಲ್ಲಿ ಸ್ತುತಿಯನ್ನ ಮಾಡ್ತಾ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಕನ್ನಡ ನಾಡು ಹೇಗೆ ಇತ್ತು, ಕನ್ನಡ ನಾಡು ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಹೇಳ್ತಾನೆ. ಇಲ್ಲಿ ಜನ ಹೆಂಗಿದ್ರು ಅನ್ನುವಂಥ ಮಾತನ್ನ ಹೇಳ್ತಾನೆ. ಕನ್ನಡ ಭಾಷೆಯಾಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ದೇಶ ನನ್ನದು, ನಾಡು ನನ್ನದು ಎನ್ನದವನ ಹೃದಯ ಸುಡುಗಾಡು ಅಂತ ಹೇಳಿ ದಿನಕರ ದೇಸಾಯಿ ಅವರು ಬರೀತಾರೆ. ನೀವು ಬೆಂಗಳೂರಿಗೆ ಹೋಗಿರ್ತೀರಿ, ಯಾವ್ರಿ ಅಂತ ಕೇಳ್ತಾರೆ ನಿಮ್ಗೆ, ನೀವೇನು ಹೇಳ್ತೀರಿ? ಈ ಊರು ಹೇಳಂಗಿಲ್ಲ, ನೀವು ಏನು ಹೇಳ್ತೀರಿ? ಬಿಜಾಪುರದವ್ರಿ. ಬಿಜಾಪುರ ಎಲ್ಲಿ ಬರ್ತೈತ್ರಿ ಅಂದ್ರೆ, ಗೋಲ್ ಗುಮ್ಮಟ ಐತಿಲ್ರಿ, ಒಮ್ಮೆ ಹಲೋ ಅಂದ್ರೆ 7 ಸಲ ಹಲೋ 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 ಅಂತೈತಲ್ಲ. ಆದ್ರೀಶ ಊರ್ ಐತಿಲ್ರಿ, ಕೃಷ್ಣಾ ನದಿ, ಬಸವಣ್ಣ ಐಕ್ಯದಂತ ಕೂಡಲ ಸಂಗಮ, ಆ ಪವಿತ್ರ ಜಾಗ ಐತಲ್ರಿ, ಆ ಊರ್ರಿ. ನಾವು ಹೇಳಂಗಿಲ್ಲ, ನೀವು ಹೇಳ್ತೀರಿ ನೋಡ್ರಿ, ಹೇಳಂಗಿಲ್ಲ. ಅದಕ್ಕೆ ದೇಶ ನನ್ನದು, ನಾಡು ನನ್ನದು ಎನ್ನದವನ ಹೃದಯ ಸುಡಗಾಡು. ಕಬ್ರಸ್ತಾನ್, ಕಬ್ರಸ್ತಾನ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನೋಡಿ, ನನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ರಾಜ್ಯದ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ತಾಲೂಕಿನ ಬಗ್ಗೆ ಅಭಿಮಾನ ಇರಬೇಕು, ಅದರ ಜೊತೆಗೆ ನಮ್ಮ ಊರಿನ ಬಗ್ಗೆ ಅಭಿಮಾನ ಇರಬೇಕು, ಊರಾಗ ನಮ್ಮ ಸಮಾಜದ ಬಗ್ಗೆ ಅಭಿಮಾನ ಇರಬೇಕು. ಸಮಾಜದ ಬಗ್ಗೆ ಅಭಿಮಾನ ಇದ್ರೆ ಮತ್ತೆ ಅದ್ರ ಬಗ್ಗೆ ಅಭಿಮಾನ ಇರಬೇಕು. ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ಬಗ್ಗೆ, ನಮ್ಮ ವಂಶದ ಬಗ್ಗೆ ಅಭಿಮಾನ ಇರಬೇಕು. ನಮ್ಮ ವಂಶದ ಬಗ್ಗೆ ಅಭಿಮಾನ ಐತೆ ಅಂತ ಕೇಳಿದ್ರೆ ನಮ್ಮ ತಂದೆ ತಾಯಿ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ಅಕ್ಕಂಗಿಯರ ಬಗ್ಗೆ ಅಭಿಮಾನ ಇರಬೇಕು, ನಾ ಹುಟ್ಟಿದ ಮನೆ ಬಗ್ಗೆ ಅಭಿಮಾನ ಇರಬೇಕು. ಯಾರ ಬಗ್ಗೆ ಅಭಿಮಾನ ಇರಲಿಲ್ಲ ಅಂದ್ರೆ ನನ್ನ ಮೇಲೆ ನನಗೆ ಅಭಿಮಾನ ಇರಬೇಕು ಅಂತ ಹೇಳ್ತಾರೆ ಕವಿ ಆದಂಥವನು. ಅಭಿಮಾನ ಇರ್ಬೇಕು, ಅಭಿಮಾನ ಬಹಳ ದೊಡ್ಡದು. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬದುಕುವಂತ ಜನ ಹೆಂಗಿದ್ರು? ಸುಭಟರ್ಗಳು, ಸುಪ್ರಭುಗಳು, ಚಲ್ವರ್ಕಲ್, ಅಭಿಜನಿಗಳು,
ಗುಣಿಗಳ್ ಅತ್ಯುಗ್ರರ್ ಅಭಿಮಾನ ಚಿತ್ತರ್ ಗಭೀರ ಚಿತ್ತರ್ ನಾಡವರ್ಗಳ್ ಅಂತ ಹೇಳಿ ಕವಿರಾಜ ಮಾರ್ಗಕಾರ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ನಮ್ಮ ನಾಡಿನಲ್ಲಿ ಎಂತೆಂಥ ಜನ ಇದ್ರು, ಇವತ್ತವ್ರನ್ನ ಕಾಣಕ್ಕಾಗಂಗಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ದೇಶ ಕಟ್ಟುವಂಥ ಹುಡುಗರೇ ಅನೇಕ ಚಟಗಳನ್ನು ಮಾಡ್ತಾರೆ. ಭಾಳ ನೋವು ಆಗ್ತದೆ ನನಗೆ. ಅದಕ್ಕೆ ಯಾಕೋ ಪುರಾಣಕ್ಕೆ ನಾನು ಯುವಕರು ಇರಬೇಕು ಅಂತ ಬಯಸ್ತೀನಿ ಅಂತ ಕೇಳಿದ್ರೆ, ಅವರ ಇವತ್ತಿನ ಸಮಾಜದಾಗ ಏನು ಮಾಡಕತ್ತೀವಿ ಅಂತ ಕೇಳಿದ್ರೆ, ಮುದುಕರಾಗಿರ್ತಾರೆ ತಂದೆ ತಾಯಿ, ಅವ್ರ ಮಕ್ಕಳು ಮಣ್ಣು ಕೊಡೋ ಪ್ರಸಂಗ ಬಂದೈತಿ. ನೋಡ್ತಿರಿಲ್ಲ, ನೀವು ನೋಡ್ತಿರಿಲ್ಲ ಈ ಪ್ರಸಂಗವನ್ನು. ಯಾಕೆ ಹಂಗಾಗತ್ತದ? ಯಾಕೆ ಹಂಗಾಗತ್ತದ? ಹರಿಯದ ಯುವಕರು ಕೆಟ್ಟ ಚಟಗಳನ್ನು ಮಾಡ್ತಾರೆ. ಎಷ್ಟು ಚಟಗಳು! ಸರಿಯಾದ ಊಟ ಇಲ್ಲ, ಅವ್ರಿಗೆ ಸರಿಯಾದ ಸಂಸ್ಕಾರ ಇಲ್ಲ. ಯುವಕರು ಯಾರಂತ ಹೇಳ್ಬೇಕು ಇವ್ರ ಬಗ್ಗೆ? ಕಟ್ಕೊಂಡಿರ್ತಾರೆ ಹೆಂಡ್ತಿನ, ಆಕೆಗೆ ತಂದು ಹಾಕಂಗಿಲ್ಲ, ಅವಳನ್ನು ಅಲ್ಲೇ ಬಿಟ್ಟಿರ್ತಾರೆ. ಡಿವೋರ್ಸ್ ಕೇಸ್ ಆಗಕತ್ತಾವು. ನಮ್ಮ ದೇಶದಲ್ಲಿ ವೃದ್ಧಾಶ್ರಮಗಳು ಎಷ್ಟದಾವು? 36,000 ವೃದ್ಧಾಶ್ರಮಗಳು ನಮ್ಮ ಕರ್ನಾಟಕದಲ್ಲಿ ಅದಾವು. ನೆನ್ಪಿಟ್ಕೋಬೇಕು ನಾವು. ಯಾಕೆ ಬಂದಾವು? ಅವರು ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನು ಬಿಡೋರು ಇಂಥವ್ರಲ್ಲ, ರೈತರಲ್ಲ, ಹೊಲದಾಗ ದುಡಿಯವ್ರಲ್ಲ. ಯಾರು ಗೊತ್ತನೋ ಭಾಳ ಹೈಲಿ ಎಜುಕೇಟೆಡ್ ಇರ್ತಾರಲ್ಲ, ಕಲ್ತವ್ರು ಇರ್ತಾರಲ್ಲ. ತಂದೆ ತಾಯಿ ವೈದ್ಯ ಎಲ್ಲಿ ಬಿಡಾಕತ್ತಾರ ಅಂತ ಕೇಳಿ ವೃದ್ಧಾಶ್ರಮಕ್ಕೆ ಬಿಡಾಕತ್ತಾರ. ಯಾವಾಗ ಬಿಡ್ತಾರೆ? ನಿಮ್ಗೆ ಹೆಂಗೆ ಗೊತ್ತಾತ್ರಿ ಮುತ್ತಾರಂತೀರಿ? ಮತ್ತೆ ನಾವು ಓದ್ತೀನಿ, ತಿಳ್ಕೊತೀನಿ, ಸಮಾಜದಾಗಿರ್ತೀನಿ, ಗೊತ್ತಾಗ್ತದೆ. ಯಾವಾಗ ಮುತ್ತು ಕೊಡೋಕೆ ಬಂದಾಗ ತೂತು ಕೊಟ್ಟಕ್ಕೆ ವೃದ್ಧಾಶ್ರಮ ಕಳಿಸ್ಬಿಡ್ತಾರೆ. ಅರ್ಥ ಆಗುತ್ತಿಲ್ಲ ತಾಯಂದ್ರೆ? ನೀವೇನಾದ್ರೂ ಇಲ್ಲಿ ಇರ್ಭದ್ರೇಶಕ್ಕೆ ಕಾಯಿ ಹೊಡೆಯೋದಿತ್ತಂತ ಕೇಳಿದ್ರೆ ನಾನು ನಿಮ್ಗೊಂದು ಹೇಳ್ತೇನೆ, ಇಲ್ಲಿ ಕಾಯಿ ಹೊಡಿಬೇಡ್ರಿ. ನಾವು ಕಾಯಿ ಹೊಡಿಲಿಲ್ಲ ಅಂದ್ರೆ, ಕರ್ಪೂರ ಬೆಳಗಲಿಲ್ಲ ಅಂದ್ರೆ ನಿಮ್ಗೇನು ಅವ ನಿಮ್ಗೇನು ಅನ್ನಂಗಿಲ್ಲ. ವೀರಭದ್ರ ಭಾಳ ಖಡಕ್ ದೇವರು. ಅಲ್ಲಿ ಅವನು ವೃದ್ಧಾಶ್ರಮದಾಗ ಇಟ್ಟು ಬಂದು ಇಲ್ಲೇ ಕಾಯಿ ಹೊಡೆದ್ರ ಅವ ವೀರಭದ್ರೇಶ ಅಂತಾನ. ಹೋಗಿ ನಿಮ್ಮವ್ವ ಅಲ್ಲಿ ಕುಂತಾಳ, ಆಕಿನ ಕರ್ಕೊಂಬ, ಆಕಿ ಪಾದ ಪೂಜೆ ಮಾಡು, ಅವಾಗ ನಾನು ಕೃಪಾ ಮಾಡ್ತೀನಿ ಅಂತಾನಂತವ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ. ಇವತ್ತು ಇದನ್ನ ಕೊಡ್ರು. ಅರೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ಮತ್ತೆ ಸಿಗುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ರೊಕ್ಕ ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹರದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳು ಬರುವಳೇನೋ, ತಮ್ಮ ಮರಳು ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳಗಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳಗಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ತಾನು ಕೊರಗಿ ನಿನ್ನ ಕೋಲ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ತಾನು ಕೊರಗಿ ನಿನ್ನ ಕೋಲ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬನ ಬಾನಿ ಆಸರಾದಿ ಎಂಬ ತಾಯಿ ತಿಳಿದಿದ್ದಲ್ಲೋ. ಒಬ್ಬನ ಬಾನಿ ಆಸರಾದಿ ಎಂಬ ತಾಯಿ ತಿಳಿದಿದ್ದಲ್ಲೋ. ಜೀವ ಇಕ್ಕಿತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಕಾಣೋ. ಕೂಲಿನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲಂತ. ಚಿನ್ನದ
ಮುದ್ದಂತ ಒಂದು ಹೆಣ್ಣು ನೋಡಾಳು ನಿನ್ನ ಮದುವಿಗಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲ್ಲಾಟ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲ್ಲಾಟ ಮೊಮ್ಮಕ್ಕಳನ್ನ ಎತ್ತಿ ಆಡಿಸುವ ಚಂದಿ ಒಳಗ ಇದ್ದ ಮೊಮ್ಮಕ್ಕಳನ್ನ ಎತ್ತಿ ಆಡಿಸುವ ಚಿಂತಿ ಒಳಗ ಇತ್ತ ಅದು ಚಿಂತ್ಯಾಗೆ ಉಳಿತ ದುಡ್ಡು ಕೊಟ್ಟರೆ ಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಡೋ ಕಾಡೋ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿ ಹಾಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿ ಹಾಂಗ ನೋಡಿಕೊಳ್ಳಲಿಲ್ಲ ಮುಂದು ಬಿಟ್ಟಿರುವ ಎಂತಲ ಕೂಡ ತಾಯಿಗಲ್ಲ ಮಗನ ಮೋಹಕ ಹೊರಸಿದ ಕೂಡ ತಾಯಿ ತಿರುಗಳಲ್ಲ ಮಗನ ಮೋಹಕ ಹೊರಸಿದ ಕೂಡ ತಾಯಿ ತಿರುಗಳಲ್ಲ ಅದನ್ನು ಯಾರು ಕೇಳಲಿಲ್ಲ ದುಡ್ಡು ಕೊಟ್ಟರೆ ಕಾದು ಸಿಗುತ್ತದೆ ಜಗದಲ್ಲಿ ಕಾಡೋ ಕಾಡೋ ಉಪವಾಸವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ದಿನಗಳು ಕಳಿತಾಳು ಉಪವಾಸವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ದಿನಗಳು ಕಳಿತಾಳು ಇಷ್ಟೇ ಇದ್ದಿದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡಾಳು ಇಷ್ಟೇ ಇದ್ದಿದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡಾಳು ಅವನ ಮಗ ತನ್ನ ಮನೆಯಿಂದ ಹೊರಗುವ ಚಾಳು ಅವನ ಮಗಂತ ತನ್ನ ಮನೆಯಿಂದ ಹೊರಗುವ ಚಾಳು ತಾಯಿ ಮಗನಿಂದ ದೂರಾಳು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಕಾಣೋ ಮಗ ಇದ್ದರೂ ಹಟ್ಟದ ತಾಯಿ ಪರದೇಶಿಯಾಗಿಹಳು ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ದಿನಗಳು ಕಳಿತಾಳು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿಹಳು ಹಸಿವು ತಾಳದೆ ಅಲ್ಲಿ ಇಲ್ಲಿ ಇಸುಕೊಂಡು ತಿಂತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟಂತ ಇರುತ್ತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟಂತ ಇರುತ್ತಾಳು ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ಕೇವಲಲ್ಲಿ ಬೇಡಾಳು ದೇವಾ ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ದೇವರಲ್ಲಿ ಬೇಡಾಳು ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ಮಾತನ್ನ ಬೇಡಾಳು ತಾಯಿ ಬಿಗಿಯಾಗ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ರೊಕ್ಕ ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ
ಸಿಗ್ತದೆ ಈ ಜಗತ್ತಿನಾಗ. ಹಡದ ತಂದೆ ತಾಯಿ ಹೆಣ್ಣು ಸತ್ರ ಇನ್ನೊಬ್ಬಕಿನ ಮಾಡ್ಕೋಬೋದು. ಯಾಕಂದ್ರೆ 63,000 ಹೆಂಡ್ರನ್ನ ಮಾಡ್ಕೊಂಡವ್ರು ಈ ದೇಶದ ಚರಿತ್ರೆ ಒಳಗೆ ಅದಾರ. ಅದನ್ನು ಹೇಳ್ತೇನೆ ನಾನು, ಹೌದಲ್ಲ? ಆದ್ರೆ ನಮ್ಮನ್ನು ಹಡದ ತಂದೆ ತಾಯಿ ಇರ್ತಾರಲ್ಲ, ಈಗ ಹೇಳ್ಕೊಂತ ಹೊಂಟಂದ್ರೆ ಇನ್ನು 2 ತಾಸು ಹೇಳ್ಬೇಕಾಗತ್ತೆ ಇದ್ರ ಬಗ್ಗೆ ನಾನು. ಅದಕ್ಕೆ ಅದನ್ನು ತಡವಾಗಿ ಹೋಗಂಗಿಲ್ಲ ನಾನು. ಅದಕ್ಕೆ ತಂದೆ ತಾಯಿ ಭಾಳ ದೊಡ್ಡವರು, ಭಾಳ ದೊಡ್ಡವರು, ಭಾಳ ದೊಡ್ಡವರು. ಅದಕ್ಕೆ ನಮಗೆ ತಂದೆ ತಾಯಿ ಬಗ್ಗೆ ಭಕ್ತಿ ಇರಬೇಕು, ಗೌರವ ಇರಬೇಕು. ಇವತ್ತು ನಾವು ತಂದೆ ತಾಯಿನ ಎತ್ತು ಗಳೆ ಹೊಡೆದು ಮುಪ್ಪಾದ ಹುಟ್ಲಿಕ್ಕೆ ಕಟ್ಟಗರಿಗೆ ಕೊಡ್ತೀವಿ. ನಮ್ಮ ತಂದೆ ತಾಯಿನ ನಾವು ವೃದ್ಧಾಶ್ರಮ ಕಳ್ಸಾಕತ್ತೀವಿ. ಈ ದೇಶದಲ್ಲಿ ಬಹುಶಃ ಓದಿದವರ ತಂದೆ ತಾಯಿನ ಹೊರಗೆ ಹಾಕ್ಯಾರ. ಏನು ರೈತರು ಅದಾರಲ್ಲ, ರೈತರು ನಾವು ನೋಡ್ತೀವಿ. ನಾನು ನೋಡಿದಂಗೆ ಯಾವ ರೈತನೂ ತನ್ನ ತಂದೆ ತಾಯಿ ಹೊರಗೆ ಹಾಕಿಲ್ಲ, ವೃದ್ಧಾಶ್ರಮಕ್ಕೆ ಹಾಕಿಲ್ಲಮ್ಮ. ಯಾಕೆ ಹಾಕಿಲ್ಲ ಅಂತ ಕೇಳಿದ್ರೆ ನಿಮಗೆ ಹೇಳ್ತೇನೆ. ತನ್ನ ಮನೆಯೊಳಗೆ ಆಕಳ, ಎಮ್ಮಿ, ಎತ್ತು ಎಲ್ಲ ಕಟ್ಟಿಗೆ ಅವಕ್ಕ ಊಟ ಕೊಡ್ತಾನಂದ್ರೆ ಹಡದ ತಂದೆ ತಾಯಿ ಏನು ಭಾರ ಆಗಿರ್ತಾರನ್ನ ಅವನು ಇಟ್ಟು ಜೋಪಾನ ಮಾಡ್ತಾನೆ. ನನಗೆ ಆಸ್ತಿ ಬೇಡ, ನಮ್ಮ ಅಪ್ಪ ಅವ್ವ ಬೇಕು ಅನ್ನುವಂಥ ಅಪಗೋಳವ ಯಾರಾದರೂ ಇದ್ರೆ ದೇಶದಲ್ಲಿ ಅವ ಫಾರ್ಮರ್, ಎ ಬ್ಯಾಕ್ ಬೋನ್ ಆಫ್ ಇಂಡಿಯಾ, ಸಾಲ್ಟ್ ಆಫ್ ಅವರ್ ನೇಷನ್ ಅಂತ ಹೇಳ್ತಾರೆ. ಸಾಲ್ಟ್ ಆಫ್ ಅವರ್ ನೇಷನ್ ಅಂತ ಹೇಳ್ತಾರೆ. ಈ ದೇಶದ ಉಪ್ಪು ಯಾರು ಅಂತ ಕೇಳಿದ್ರೆ ರೈತ. ಬೆನ್ನೆಲುಬು ಯಾರು ಅಂತ ಕೇಳಿದ್ರೆ ರೈತ. ಎಲ್ಲರಿಗೂ ಊಟ ಕೊಡವೇನು? ಬಿಜಾಪುರ DC ತಂದು ಕೊಡ್ತಾರ ಊಟಕ್ಕೆ? DC-ಗೆ ರಜಾ ಐತಿ, ಮಾಸ್ತರ್ಗೆ ರಜಾ ಐತಿ, ಸರ್ಕಾರಿ ನೌಕರದಾರಿಗೆಲ್ಲ ರಜಾ ಐತಿ. ನೀವು ಟಿವಿಯಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತೈತಿ. ಅದು ಒಬ್ಬ ಅಂಗಡಿಗೆ ಹೋಗಿರ್ತಾನೆ, ದವಸ ಧಾನ್ಯಗಳಿಲ್ಲ ಇವತ್ತು ಅಂಗಡಿ ಒಳಗೆ ಅಂತ ಹೇಳ್ತಾನೆ ಬಂದು. ಯಾಕಂದ್ರೆ ರೈತರು ರಜಾ ತಗೊಂಡಾರ ಅಂತಾನೆ. ಇನ್ನೊಬ್ಬ ರೈತರು ಎಂದಾದ್ರೂ ರಜಾ ತಗೊಳಕಾಗತ್ತೇನ? ಅವ ನೌಕರಿ ಮಾಡಿ 50,000 ರೂಪಾಯಿ ಪಗಾರ ತಗೊಳ್ಳವ. KEB ನಶಿನ 3 ಗಂಟೆ ಕರೆಂಟ್ ಹಾಕಿದ್ರು ಕಬ್ಬಿನಾಗ ಹೋಗಿ ಹಾವದವ ಅನ್ನಂಗಿಲ್ಲ, ದೆವ್ವದವ ಅನ್ನಂಗಿಲ್ಲ. 3 ಗಂಟೆ ಕಟ್ಟಿ ಬಾಯಿ ತಿರುವಿ ಈ ದೇಶಕ್ಕೆ ಸಕ್ರಿ ಕೊಡ್ತಾನ ಅಂತ ಕೇಳಿದರೆ ಅವ ದೊಡ್ಡವರಿ. ದೇವರು ಯಾರು ನನ್ನ ಪಾಲಿಗೆ ಅಂತ ಕೇಳಿದ್ರೆ ನಾನು ಸ್ವತಃ ಅದಕ್ಕೆ ಒಕ್ಕಲ್ತನ ಮಾಡ್ತೀನಿ. ನಮ್ಮ ಹೊಲ್ದಾಗ ಹರಗ್ತೀವಿ, ಬಿತ್ತೀವಿ. ಹೆಣ್ಮಕ್ಳು ಕಸ ತೆಗಿಯಕ್ಕೆ ಬಂದ್ರೆ ನಾನು 2 ಸಾಲ ಹಿಡಿದು ಕಸ ತೆಗಿತೀನಿ. ನಮ್ಮ ಕೇಳ್ರಿ, ಎಣ್ಣೆ ಪಂಪ್ ಹಾಕ್ಕೊಂಡು ಎಣ್ಣೆ ಹೊಡಿತೀನಿ. ತೊಗರಿಗೆ ನಾನೇ ನೀರು ಹಾಕ್ಕೊಂಡು ನಾನೇ ಎಣ್ಣೆ ಹೊಡಿತೀನಿ. ನಮ್ಮ ಎಲ್ಲ ನೋಡ್ತಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ಸ್ವಾಮಿಗಳಂದ್ರೆ ಕುತ್ಕೊಂಡು ಉಣ್ಣಾಕ್ ಬಂದಿಲ್ಲ ಮಠಕ್ಕೆ, ದುಡಿಬೇಕು. ಸ್ವಾಮಿ ಆದವ ದುಡಿಬೇಕು ಅನ್ನೋ ಅರ್ಥದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ನಾನು ನಿಮ್ಮಂಗೆ ಕಾಲೇಜ್ಗೆ ಹೋದೇನೆ, ಯೂನಿವರ್ಸಿಟಿಗೆ ಹೋದೇನೆ, MA ಆಗ್ಯದ, KS ಪಾಸ್ ಆಗಿ 3 ತಾಲೂಕು ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಿದ್ದೆ. ಅದನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ನಿಮಗೆ ಸ್ವಾಮಿಗಳಾಗಿ ಬಂದಿದೆ. ನಿಮ್ಮ ಮಠಕ್ಕೆ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದರೆ, ನಾವು ಆದರ್ಶವಾಗಿ ಬದುಕಬೇಕು. ಹೆಂಗಾರ ಬದುಕಲ್ಲ. KS ಪಾಸ್ ಆಯ್ತು, IAS ಬರೆದಿದ್ದೇನೆ. ಮಕ್ಕಳಿಗೆ ಯಾಕೆ ನಿಮ್ಗೆ ಇಲ್ಲಿ ಕುಂತವ್ರಿಗೆ ಇವ್ರಿಗೆ ಯಾಕೆ ಹೇಳಾಕತ್ತೀನಿ ಇದನ್ನಂತ ಕೇಳಿದ್ರೆ, ನೀವು ಸಾಧನೆ ಮಾಡ್ಬೇಕು. ಜೀವನದಾಗ ಸಾಧನೆ ಮಾಡ್ಬೇಕು. ನೀವು KS ಅಧಿಕಾರಿಯಾಗಿ ಬರಬೇಕು. ಜೈನಾಪುರದಾಗ 10 ಮಂದಿ KS ಅಧಿಕಾರಿಗಳದಾರಂತಪ್ಪ. ಭಾಳ ಓದ್ಕೊಂಡಾರಂತ ಜನ. ಅಂದರೆ ನಿಮ್ಮ ಊರಿಗೆ ವಾಸನೆ ಯಾವುದು ಅಂತ ಕೇಳಿದ್ರೆ ಬಂಗಾರದ ಹೂವಿಗೆ ವಾಸನೆ ಬಂದಂಗೆ ವಿದ್ಯಾ ಅನ್ನೋ ವಾಸನೆ ಇರ್ಬೇಕು. ಹೇಳ್ತೀನಿ, ಮುಂದೆ ಸಂದರ್ಭ ಬರ್ತದೆ. ಅಂಥ ನಾಡು ನಮ್ಮದು. ಇದನ್ನ ಹೇಳ್ಕೊಂತ ಕುಂತ್ರೆ ಭಾಳ ಟೈಮ್ ಹೋಗಿಬಿಡ್ತದೆ. ಯಾಕೆ ಇದನ್ನೆಲ್ಲ ಹೇಳಕತ್ತೀನಿ ಅಂತ ಕೇಳಿದರೆ, ಇವತ್ತು ಬಹುಶಃ ವಿದ್ಯಾವಂತರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡಾಕತ್ತಾರೆ. ಇನ್ನೊಂದು ಸಣ್ಣ ಘಟನೆ ಹೇಳಿ ಮುಗಿಸ್ತೀನಿ ಪ್ರವಚನವನ್ನು. 9:20ಕ್ಕೆ ಬಿಡು ಅಂದಾರ. ಒಂದು 5 ನಿಮಿಷ ಹೆಚ್ಚಿಗೆ ತೊಗೊಳ್ಳಲ್ಲ. ಹುಗ್ಗಿ ರೆಡಿ ಐತಲ್ಲ. ಅದಕ್ಕೆ ನೋಡಿ, ಒಬ್ಬವ ನಾಯಿ ಕಳೆದಿತ್ತಂತ್ರಿ. ಅವನು ತಾಯಿ ಸಾಕಂಗಿಲ್ಲ, ನಾಯಿ ಸಾಕ್ತೀವಿ ನಾವು. ಏನ್ರಿವ? ಒಂದು ಪ್ರಾಣಿ. ಮಕ್ಕಳೇ ಇಲ್ಲಿ ಕೇಳಿ, ಇಲ್ಲಿ ಕೇಳ್ರಿ, ಇಲ್ಲಿ ನನ್ನ ಕಡೆ ನೋಡ್ರಿ. ಮನೆ ನಾಯಿ ಸಾಕಿರ್ತೀವಲ್ಲ. ಇವತ್ತು ನಮ್ಮ ಶಾಂತೂರ್ ಇದಕ್ಕೆ ಹೋಗಿದ್ದೇವೆ ಅವ್ರ ಮನೆಗೆ. ಟೇಸ್ಟಾಗಿ ಅವ್ರ ಮನ್ಯಾಗ ನಾಯಿ ಸಾಕ್ಯಾರ. ಮುಖ ನೋಡಿದ್ರೆ ಹೆದರಿಕೆ ಬರ್ತೈತಿ. ಹಿಂಗೈತೆ, ಹುಟ್ಟುತ್ತೈತಿ, ಹಿಂಗೆ ಹೆದರಿಕೆ ಬರ್ತೈತೆ. ಅದು ಈಟೈತಂತ ಆರ್ಡ್ರ್ ಒದರ್ತೈತೆ ಅದು ಭಾಳ. ನೋಡಿ, ಆ ನಾಯಿ ಸಾಕಿರ್ತೀವಿ ನಾವು. ನೀವು ಮನ್ಯಾಗ ಹಿರಿಯರು ಇರ್ತಿರಲಿಲ್ಲ, ಇಲ್ಲೆಲ್ಲ ಕುಂತಿರಲ್ಲ.
ಊಟ ಮಾಡೋದು ನಿಮ್ದೊಂದು ಸ್ವಭಾವ, ನೀವು ಹಂಗೆ ಉಣ್ಣಂಗಿಲ್ಲ ಹೊಟ್ಟೆ. ಒಂದು ತುತ್ತು ಅದಕ್ಕೆ ಹಾಕಿ ಊಟ ಮಾಡ್ತೀರಿ. ನೀವು ರೊಟ್ಟಿ ಮಾಡೋ ಮುಂದೆ ನಾಯಿಗೆ ಒಂದು ದಪ್ಪ ರೊಟ್ಟಿ ಮಾಡಿರ್ತೀರಿ, ಒಂದು 4 ಸೇರಿರ್ಬೇಕು ಅದ್ರಾಗ. ಅದು ಅರ್ಧ ತಿಂತಂದ್ರೆ ಅದೇ ಅಲ್ಲೇ ಮಕ್ಕೊಂಬಿಟ್ಟಿರ್ಬೇಕು ಅಂತ ರೊಟ್ಟಿ ಮಾಡಿರಿ ದಪ್ಪ ಒಂದು ಜಿಗಟೀನಿ. ಹೌದಲ್ಲಿ ಮಾಡ್ತೀರಿ ತಾಯಿನ ನೋಡ್ರಿ. ನಾವು ಮನುಷ್ಯರು ನೀವು ಮಾಡಿ ಹಾಕಿ ತಿಂದು ಮರಿಬೋದು ನಿಮ್ಮನ್ನು ತಾಯಂದ್ರೆ. ನೀವು ಮಾಡಿ ಕೊಟ್ಟಿದ್ದು ಇವ್ರು ನಮ್ಮವ್ವ ಅಂಥೇಳಿ ಮರಿಬೋದು, ತೆಗೆದು ಹಾಕ್ಬೋದು ನಮ್ಮ ತಲೆಯಿಂದ. ಆದ್ರೆ ಪ್ರಾಣಿಗಳು ಎಂದೂ ಮರೆಯಂಗಿಲ್ಲ, ಎಂದೂ ಮರೆಯಂಗಿಲ್ಲ. ನೆನ್ಪಿಟ್ಕೋರಿ. ಅದಕ್ಕೆ ಸಿಂಡಿಕೇಟಿನ್ ಬ್ಯಾಂಕಿನ ಸಿಂಬಲ್ ಏನು ಮಾಡ್ಯಾರ ಅಂತ ಕೇಳಿ ನಾಯಿ ಚಿತ್ರ ಇಟ್ಟಾರೆ. ಗೊತ್ತಿರ್ಬೇಕು ನಿಮ್ಗೆ. ಸಿಂಡಿಕೇಟ್ ಬ್ಯಾಂಕ್ ನೋಡ್ರಿ, ಸಾಲಾಗಿಲ್ಲ ತೊಗೊಂಡಿದ್ರೆ ನಾಯಿ ಬರ್ತಿರ್ತಾವ ಕನಸ್ನಾಗ. ಒಬ್ಬನಿಗೆ ಕನಸ್ನಾಗ ನಾಯಿ ಬರ್ತಿತ್ತಂತ ಕಾಯಮ್ಮ. ಅದು ಅವ ಹಿಂಗೆ ಮಕ್ಕೊಂಡು ಹುಡ್ಲಿ ಆರ್ಡರ್ ಅಂತಿತ್ತಂತ ಬಂದ. ಇವ ಎದ್ದ ಬಂದ್ಬಿಡವನಂತ. ಯಾರ ನಮ್ಮಂಥ ಸ್ವಾಮಿಗಳ ಹತ್ರ ಹೋದ, ಇಲ್ಲ ನೀನು ಗಣಗಾಪುರ ದತ್ತಾದೇನು ಕಾಟ ಐತಿ, ಅಲ್ಲಿ ಹೋಗಿ ಕಾಯಿ ಹೊಡ್ಸ್ಕೊಂಡು ಬಾ, ಹೊಕ್ಕೋ ನಾಯಿ ಬರೋದು ಅಂತ ಹೇಳಿದಾರೆ ಸ್ವಾಮಿಗಳು. ಇವ ಹೋದ, ಅಭಿಷೇಕ ಮಾಡಿಸಿದ, ಅಲ್ಲಿ ಹೊಳೆ ಮುಳುಗಿದ, ಕಾಯಿ ಹೊಡ್ಸ್ಕೊಂಡ ಬಂದ. ದಿನ 1 ಬರೋದು 2 ಬಂದು ಆರ್ಡರ್ ಅಂತ ಮತ್ತೆ. ಮೊದಲು ಕಾಯಿ ಹೊಡ್ಸೋಕ್ಕಿಂತ ಮೊದಲು 1 ಬರ್ತಿತ್ತು, ಇವತ್ತು 2 ಬಂದವು ಅಂತ ಇರೋಣಾರ. 2 ಬಂದವು ಅಂದಂತ ಅಂದ್ಬಿಟ್ಲಿ ಅವ್ರು ಹೇಳಿದ್ರಂತ, ನೀನು ಇಲ್ಲಿ ಮೆರೇಜ್ಗೆ ಹೋಗಿ ಸೈಕ್ಯಾಟ್ರಿಸ್ಟ್ ಇರ್ತಾರಲ್ಲೇ, ಮಾನಸಿಕ ತಜ್ಞರು ಇರ್ತಾರ, ಅಲ್ಲಿ ಹೋಗು ನಿನಗೆ ಔಷಧಿ ಕೊಡ್ತಾರಂದ. ಇವಾಗ ಹೋದ್ನಂತ ಅಲ್ಲೊಂದು ಟ್ರೆಜರಿ ಇಟ್ಟಿದ್ರಂತ ಅವ್ರು. ಆ ಟ್ರೆಜರಿ ಮ್ಯಾಗ ಒಂದು ಕ್ಯಾಲೆಂಡರ್ ಇಟ್ಟಿದ್ರಂತೆ. ತಮ್ಮ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ನಿಮ್ಗೆ ಅಂತಾರಲಿಲ್ಲ, ನನಗೆ ಜ್ವರ ಬರ್ತಾವ್ರಿ, ಮೈಕೈ ನೋವು ಆಗ್ಯದ್ರಿ, ನೆಗಡಿ ಬಂದತ್ರಿ, ಕೆಮ್ಮು ಬಂದತ್ರಿ ಅನ್ನೋರು, ವಾಂತಿ ಆಗ್ತತ್ರಿ ಹಿಂಗೆಲ್ಲ ಅಂದ್ರೆ ವಾಂತಿ ಹೆಂಗಿರ್ತದೆ, ಎಷ್ಟೊತ್ತಿಗೆ ಆಗ್ತದೆ, ಜ್ವರ ಎಷ್ಟೊತ್ತಿಗೆ ಬರ್ತಾವು, ಹಿಂಗೆ ನೋಡಿ ಏನೇನೋ ಕೊಡ್ತಾರಲ್ಲ ಡಾಕ್ಟ್ರ್, ಎಲ್ಲ ಕೇಳೇ ಕೊಡ್ತಾರೆ. ಹಂಗೆ ಅವ ಅಂದ, ನಾಯಿ ಎಂಥದೈತಿ, ನಾಯಿ ಎಂಥದೈತಿ, ಎಷ್ಟೊತ್ತಿಗೆ ಬರ್ತೈತಿ. ಡಾಕ್ಟ್ರ್ ಕೇಳಕತ್ತಿದ್ರಿ ಅವನು. ಸರ್ ನಾಯಿ ಭಾಳ ಎತ್ತರ ಐತ್ರಿ, ಮುಂಗಾಲ್ ಮೇಲೆ ನಿಂತತ್ರಿ, ಕೊಳ್ಳಾಗ ಪಟ್ಟಿ ಕಟ್ಟ್ಯಾರಿ, ಮೈ ಮ್ಯಾಗ ಕರಿ ಬಿಳಿ ಪಟ್ಟಿ ಅದಾವ್ರಿ, ಹಿಂಗಾಲ್ ಮಡ್ಚೈತ್ರಿ, ಬಾಲ ಮ್ಯಾಲೆ ಮಾಡೈತ್ರಿ. ಯಾಕೆ ನಾಯಿ ಬಂದು ಡಂಕ ಮ್ಯಾಲೆ ಮಾಡೈತ್ರಿ, ಯಾವಾಗ ಬರ್ತೈತಿ, ನಾ ಯಾವಾಗ ಮಕ್ಕೊಂತೀನಿ ಮಕ್ಕೊಂಡು ಆರ್ಡರ್ ಅಂತ ಬಿಡ್ತೈತ್ರಿ, ಬಂದು ಎದ್ದ ಬಂದು ಬಿಡ್ತೀನಿ ರೀ ಅಂತ ಅಂದ್ಬಿಟ್ಲೆ ಅವರು ಡಾಕ್ಟ್ರ್ ಅವ್ನು ಕೇಳಿ, ಇಲ್ಲಿ ಐತಲ್ಲಿ ಕ್ಯಾಲೆಂಡರ್ನಾಗ ಈ ನಾಯಿ ಇದಾಗ ಬರ್ತೈತೇನ ಅಂತಂದ್ರು. ಹೌದಲ್ರಿ ಡಾಕ್ಟ್ರ್, ಅದ ಬರ್ತೈತಿ, ನೀವು ಹೆಂಗೆ ಫೋಟೋ ಹಾಕಿರಿ ಅಂದವ. ಅದ ನಾಯಿ ನನ್ನ ಕನಸಿನಾಗ ಬರ್ತೈತ್ರಿ, ಇಲ್ಲೇ ಇಟ್ಟಿರಲ್ರಿ ಫೋಟೋ ಅಂತ ಮತ್ತೆ ಹೆದರಿದವ. ಇವತ್ತು 3 ಬರಬಾರ್ದು ಹೇಳಿ ಡಾಕ್ಟ್ರ್ ಅಂದ. ಅವಾಗ ಡಾಕ್ಟ್ರ್ ಕೇಳಿದ್ರಂತ, ಸ್ಟೆಥೋಸ್ಕೋಪ್ ಹಿಡಿದು ಬಿಟ್ರೆ ಅವನಿಗೆ, ಸಿಂಡಿಕೇಟ್ ಬ್ಯಾಂಕಿನ ಸಾಲ ತೊಗೊಂಡೀನಿ ಅಂತ. ತೊಗೊಂಡಿನ್ರಿ ಸರ್, ಇವತ್ತು ಹೋಗಿ ತುಂಬು, ನಾಳೆ ನಾಯಿ ಬರಂಗಿಲ್ಲ ಅಂತ ಹೇಳಿದ್ರು. ನೋಡ್ರಿ, ಸಾಲ ಬ್ಯಾಂಕ್ ತೊಗೊಂಡ್ರೆ ನಾಯಿ ಬರ್ತಾವ, ನಾಯಿ ಬರ್ತಾವ. ಹೌದಲ್ರಿ ಅವ್ವಾರ, ಸಾಲ ತೊಗೊಂಡ್ರೆ ತೀರಸಂತ ನಾಯಿ ಬರ್ತಾವ, ಮನುಷ್ಯರು ಬರಂಗಿಲ್ಲ, ಮ್ಯಾನೇಜರ್ ಬರಂಗಿಲ್ಲ, ನಾಯಿ ಬರಕತ್ತಾವ ಕನಸ್ನಾಗ. ಜಲ್ದಿ ತುಂಬದು ಅಂತೇಳಿ ಕಬ್ಬಿನ ಬಿಲ್ ಬಂದ್ಬಿಟ್ಲೆ ಅದಕ್ಕೆ ಹಾಕ ಅಂತ ಹೇಳ್ತೈತೆ ಅಂತದ ಏನೋ ನಾಯಿ. ಹಂಗೆ ನಾಯಿ ನೋಡ್ರಿ, ಬ್ಯಾಂಕಿನ ಸಿಂಬಲ್ ಇಟ್ಟು ಕನಸ್ನ್ಯಾಗ ನಾಯಿ ಬರ್ತದ. ನೀವು ಅನ್ನ ಹಾಕಿದ್ರೆ ನಾಯಿ ಬರಂಗಿಲ್ಲ. ಅಂಥದ್ದೊಂದು ನಾಯಿ ಹೋಯ್ತು ಕಳ್ಕೊಂಡ. ಇವ ಆ್ಯಡ್ ಕೊಟ್ಟನಂತ ಪೇಪರ್ಗೆ, ನನ್ನ ನಾಯಿ ಕಳೆದಿದೆ ತಂದು ಕೊಟ್ಟವ್ರಿಗೆ ಎಷ್ಟು ಬಹುಮಾನ ಅಂತ ಕೊಟ್ಟನಂತ. ಕೊಟ್ಬಿಟ್ಲೆ ಇವ ಆ್ಯಡ್ ಕೊಟ್ಟ. ಒಬ್ಬ ಫೋನ್ ಹಚ್ಚಿದ, ಕೆಳಗೆ ನಂಬರ್ ಕೊಟ್ಟಿದ್ದ. ಇವನು ಫೋನ್ ಹಚ್ಚಿ, ನಿಮ್ಮ ನಾಯಿ ಸಿಕ್ಕತ್ರಿ ನಮ್ಗೆ 50,000 ರೂಪಾಯಿ ಮತ್ತು ಕೊಡ್ತೀವಿ ಅಂದ್ರಿ ಬಹುಮಾನ, ಕೊಟ್ಟಿಂತಲ್ಲ ಐತಿ, ನಾಯಿ ಒಯ್ರಿ ಅಂತ ಅಂತ. ಇವ ಹುಡುಕೊಂತ ಹೋದ. ಎಲ್ಲಿ ಹೋಗಿದ್ದ ಅಂತ ಕೇಳಿದ್ರ, ಆ ನಾಯಿ ಎಲ್ಲಿತ್ತು ಅಂತ ಕೇಳಿದ್ರೆ ವೃದ್ಧಾಶ್ರಮ ಕರ್ಕೊಂಡು ಹೋಗಿದ್ರು ಒಂದು ಕಡೆ. ಅಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವ್ರ ಅವನ್ನ ಲಗ್ನ ಆದ ಕೂಡಲೇ ಒಯ್ದು ಅಲ್ಲಿ ವೃದ್ಧಾಶ್ರಮದಾಗ ಇಟ್ಟು ಬಂದಿದ್ದ. ಆಕೆ ದಿನ ಆ ನಾಯಿಗೆ ಊಟ ಮಾಡಕತ್ತಿಲ್ಲ ಅಂದ್ರೆ ಏನು ಊಟ ಮಾಡ್ತಿದ್ಲಲ್ಲ, ಚಾ ಬಿಸ್ಕೆಟ್ ಕೊಟ್ರೆ 2 ಬಿಸ್ಕೆಟ್ ಕೊಟ್ರೆ ಒಂದು ಆ ಚಾದಾಗೆ ಅದಕ್ಕೆ ತಿನಿಸಿ ಹಾಕಿ ಊಟ ಮಾಡಕ್ಕಂತ. ಆಕಿ ಅಂತ ಕಾರುಣ್ಯ ಮೂರ್ತಿ ಇರ್ಬೇಕು, ಹಿರಿಯದಲ್ಲಿರ್ತತಿ ಭಾವ ಇಲ್ಲ. ಅದನ್ನು ಹಾಕ್ತಿದ್ಲಂತ. ನಾಯಿ ಅದನ್ನ ತಿಂದಿದ್ದಕ್ಕೆ ಹುಡುಕೊಂತ ಆಕಿ ಋಣ ತೀರ್ಸಾಕಿ ವೃದ್ಧಾಶ್ರಮಕ್ಕೆ ಹೋಗಿತ್ತಂತ. ಇವ ಹೋದ ಹುಡುಕೊಂತ. ಅವ್ರವ್ವ ಕುರ್ಚಿಯ ಮೇಲೆ ಕೂತಿದ್ದು, ಆಕಿ ಕಾಲದರ್ಶಿಯಲ್ಲಿ ನಾಯಿ ಮಕ್ಕೊಂಡಿತ್ತಂತ. ನೆನಕಿ ನಾ ಶ್ರೇಷ್ಠದಿಂದ ಉಂಡು ನಾನು 2 ಬಗದಿಲ್ಲ, ಆಕಿ ಉಂಡಿದಕ್ಕೆ ಅದನ್ನ ನೆನ್ಪಿಟ್ಕೊಂಡು ಇಲ್ಲಿ ಬಂದೀನಿ, ನೀ ಹೊರಗೆ ಹಾಕಿದಿ ತಿಳ್ಕೊ ಇದನ್ನ ಅಂತ ಹೇಳಿ ಸಂದೇಶ ಕೊಡ್ತಂತ ನಾಯಿ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ,
ನಮ್ಮ ದೇಶದಲ್ಲಿ ಇವತ್ತು ನಮ್ಮ ನಾಡಿನಲ್ಲಿ 3600 ವೃದ್ಧಾಶ್ರಮ ಆಗ್ಯಾವು ಅಂತ ಕೇಳಿದರೆ ನಾವು ನೆನ್ಪಿಟ್ಕೋಬೇಕು, ನಾವು ಯಾ ಕಡೆ ಹೊಂಟೀವಿ, ನಮ್ಮ ಸಂಸ್ಕೃತಿ ಯಾ ಕಡೆ ನಮ್ಮನ್ನು ಕರ್ಕೊಂಡು ಹೊಂಟದ, ನಮ್ಮ ಯುವಕರು ಹೆಂಗೆ ಬೆಳೆಯಕತ್ತಾರ, ಪುರಾಣ ಯಾರಿಗೆ, ನಾವು ಪುರಾಣ ಹೇಳಬೇಕಾಗಿರೋದು ಯಾರಿಗೆ? ಸುಮ್ಮನೆ ಕೇಳಿ ಹುಗ್ಗಿ ಅನ್ನ ಸಾರು ಹೊಡೆದು ಮರುದಿವ್ಸ ಹೋಗಿ ನಡಿ ನಿಂದು ಮುಗ್ದೈತಿ. ರೈತರು ಹೊಡೆದ ಎತ್ತು ಕಟಗರಿಗೆ ಕೊಡ್ತಾರಲ್ಲ ಕಡ್ಯಾಕ, ಹಂಗೆ ಮನುಷ್ಯರನ್ನ ಕೊಡೋಕ್ಕಾಗತ್ತನ್ರಿ? ಅರ್ಥ ಮಾಡ್ಕೋಬೇಕು, ನಾವು ಮನುಷ್ಯರಾಗಿ ಹುಟ್ಟೀವಿ. ಬಸವಣ್ಣ ಅದಕ್ಕೆ ಹೇಳ್ತಾರೆ, ಕಾಗೆಯೊಂದಗಳ ಕಂಡರೆ ಕರೆಯದೆ ತನ್ನ ಬಳಗವನೆಲ್ಲವ, ಕೋಳಿ ಒಂದು ಗುಟುಕು ಕಂಡದೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಅದಕ್ಕೆ ಹೇಳ್ತಾರೆ, ನಿಮ್ಮ ಮನ್ಯಾಗ ಟೈಮ್ ಆಯ್ತು ಕಾಣಿಸ್ತದೆ, 9:29 ಆಯ್ತು. ಈ ಕನ್ನಡ ನಾಡಿನ ವರ್ಣನೆಯನ್ನು ಮಾಡಾಕತ್ತೀವಿ. ಏನು ಬರ್ತದೆ ನಾಡಿನ ವರ್ಣನೆಯಲ್ಲಿ, ಏನು ಬರ್ತದೆ ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ ಹೇಳಾಕತ್ತೀನಿ. ನಾಳೆ ಹೇಳಿ ಎಟಗಿ ಭೀಮಾಂಬಿಕೆ ಪುರಾಣಕ್ಕೆ ಬರ್ತೀನಿ. ನಾಳೆ ನಾವೆಲ್ಲ ನಾಡಿನ ವರ್ಣನೆಯನ್ನು ಕೇಳೋಣ. ನಾ ಎಲ್ಲಿಗೆ ಬಿಟ್ಟೀನಿ ಅನ್ನೋದು ಕೇಳ್ತೇನೆ. ಇವತ್ತು ಪುರಾಣ ಎಲ್ಲಿಗೆ ಬಿಟ್ಟೀನಿ? ವೃದ್ಧಾಶ್ರಮಕ್ಕೆ. ನಾಳೆ ಹೇಳ್ತೀರಾ? ನೀವು ಹೇಳೋ ಮಟ್ಟ ನಾ ಪುರಾಣ ಹೇಳಂಗಿಲ್ಲ. ಮತ್ತೆ ಹೌದು, ಇದು ಒಂದು ಪರೀಕ್ಷೆ. ಅದಕ್ಕೆ ನಾಳೆ ಹೇಳ್ಬೇಕಾ? ನಾಳೆ ಕನ್ನಡ ನಾಡಿನ ಇನ್ನೊಂದಿಷ್ಟು ವರ್ಣನೆ. ಇಲ್ಲಿ ಜನ ಎಂಥವ್ರು ಇದ್ರು, ಇಲ್ಲಿ ಭಾಷೆ ಎಂಥದ್ದು, ಸಂಸ್ಕೃತಿ ಎಂಥದ್ದು, ಎಂತೆಂಥವ್ರಿದ್ರು ನಮ್ಮಲ್ಲಿ. ಕನ್ನಡ ಧ್ವಜವನ್ನು ಯಾರು ಕಂಡು ಹಿಡಿದ್ರು, ಕರ್ನಾಟಕ ಮಾತೆಯ ಆ ದೇವಿ ಚಿತ್ರವನ್ನು ಯಾರು ಬರೆದು ಕೊಟ್ಟರು, ಎಲ್ಲ ವಿಚಾರವನ್ನು. ನಮ್ಮ ಕರ್ನಾಟಕದ ವಿಶೇಷ ಅಂತ ಕೇಳಿದ್ರೆ, ಧಾರವಾಡದ ಗರಗದ ಹತ್ರ ಇಡೀ ರಾಷ್ಟ್ರಕ್ಕೆ ಬೇಕಾದಂಥ ತ್ರಿವರ್ಣ ಧ್ವಜ ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಗರಗದಲ್ಲಿ ಆಗ್ತದೆ ಅನ್ನೋದು ಭಾಳ ಹೆಮ್ಮೆ ಪಡುವಂಥ ಅನೇಕ ವಿಚಾರಗಳದಾವು. ಅದಕ್ಕೆ ನನಗೆ ನಾ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ ನಿಮ್ಗೆ ದೊಡ್ಡವ್ರಿಗೆ ಹೇಳಾಕತ್ತಿಲ್ಲ. ನಾನು ಪುರಾಣ ನನ್ನ ಆಸ್ತಿ ಇಲ್ಲಿ ಕುಂತಾವು, ಇವನ್ನ ಯಾಕೆ ಕಾನ್ಸಂಟ್ರೇಟ್ ಮಾಡಾಕತ್ತೀನಿ ಅಂತ ಕೇಳಿದ್ರೆ, ಇವು ನಾಳೆ ಕಲಿತು ಅಂತ ಕೇಳಿದ್ರೆ ಈ ದೇಶನ ಉದ್ಧಾರ ಮಾಡ್ತಾವೆ. ಅದಕ್ಕೆ ನನ್ನ ಉದ್ದೇಶ ಅಲ್ಲೇ ಐತಿ. ನಾ ಬಿತ್ತುದು ಅಲ್ಲಿ ಬಿತ್ತಾಕತ್ತೀನಿ ಆ ಮಕ್ಕಳು. ಅದಕ್ಕೆ ನಾಳೆ ಮಕ್ಕಳು ಜಾಸ್ತಿ ಬರ್ಬೇಕು. ನಮ್ಮ ಪ್ರವಚನ ಕೇಳಕ್ಕೆ ಯುವಕರು ಮಕ್ಕಳು ಜಾಸ್ತಿ ಬೇಕು. ನಾವು ಅಲ್ಲೇ ಅಡುಗೆ ಮಾಡ್ಕೊತ ನಾವು ಮನೆಗೆ ಇರ್ಬೇಕಂದ್ರಿ ಮುತ್ತಾರಂದ್ರಿ. ಮತ್ತೆ ನೀವು ಹಿಂದೆಗಡೆ ಅವ್ರನ್ನ ಕರ್ಕೊಂಡು ನೀವು ವೇದಿಕೆಗೆ ಬರಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ನುಡಿ ಸೇವೆಯನ್ನು ಮುಗಿಸ್ತೇನೆ. ಮತ್ತು ಮುಂದೆ ಏನು ನಡೀತದೆ ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ಬಹುಶಃ ಇವತ್ತು ನಾವು ಸದ್ಭಕ್ತರಾಗಿರ್ತೀವಿ.